ಓಂ ಶ್ರೀ ಗುರುಭ್ಯೋಂ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಿ ಎಲ್ಲರೂ ಕ್ಷೇಮವಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಕ್ಷೇಮವಾಗಿರಿ. ಇವತ್ತು ನಾವು ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಬಗ್ಗೆ ನೋಡೋಣ. ಹಾಗೆ ಅವರನ್ನು ನೆನಪು ಮಾಡಿಕೊಂಡು ಅವರ ಆದರ್ಶಗಳನ್ನು ನೆನಪು ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ಹಾಗೆ ಇನ್ನೊಬ್ಬರಿಗೆ ಅದರ ಮಹತ್ವವನ್ನು ಹೇಳಿ ಅವರನ್ನು ಪ್ರೇರಣೆಗೊಳಿಸೋದು ನಮ್ಮ ಒಂದು ಕರ್ತವ್ಯ. ಹಾಗೆ ನಾವು ನೋಡ್ತಾ ಹೋಗೋದಾದರೆ ಸ್ವಾಮಿ ವಿವೇಕಾನಂದರು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ್ದು ಎಲ್ರಿಗೂ ಗೊತ್ತು. ಅಮೇರಿಕಕ್ಕೆ ಹೋಗಿ ಅಲ್ಲಿ ಅವರು ಭಾಷಣದಲ್ಲಿ ಅಂದರೆ ಎಲ್ಲ ಒಂದು ದೇಶಗಳ ಎಲ್ಲ ಧರ್ಮದ ಒಂದು ಬಗ್ಗೆ ಅವರು ಮಾತಾಡಲಿಕ್ಕೆ ಇರುತ್ತಲ್ವ, ಆ ಟೈಮ್ನಲ್ಲಿ ಅವರು ಇಂಡಿಯಾದ ಬಗ್ಗೆ ಮಾತಾಡ್ತಾರೆ, ನಮ್ಮ ಭಾರತದ ಬಗ್ಗೆ ಮಾತಾಡ್ತಾರೆ. ಭಾರತದ ಒಂದು ನಮ್ಮ ಸಂಪದ್ಭರಿತವಾದ ಭಾರತದ ಬಗ್ಗೆ ಹೇಳ್ತಾರೆ. ಅಂದರೆ ಬಿಡಿಸಿ ಅದರ ಒಂದು ವೈಭವವನ್ನು ವೈಭವೀಕರಿಸ್ತಾರೆ. ಸೊ ಈ ರೀತಿ ಹೇಳೋಕ್ಕಿಂತ ಮುಂಚೆ ಅವರು ಭಾರತದ ಒಂದು ಪ್ರವಾಸ ಕೈಗೊಳ್ತಾರೆ. ಭಾರತ ಹೇಗಿದೆ ಅದನ್ನು ತಿಳ್ಕೊಬೇಕಲ್ಲ. ಯಾವುದೋ ಒಂದು ವಿಷಯವನ್ನು ನಾವು ಹೇಳಬೇಕಂತ ಹೇಳಿದರೆ ನಮಗೆ ಅರಿವಿರಬೇಕು, ಅದರ ಒಂದು ಆಳವಾದ ಜ್ಞಾನ ಇರಬೇಕು. ಆಗ ಮಾತ್ರ ನಾವು ಅದನ್ನು ಸತ್ಯಾಸತ್ಯತೆಗಳನ್ನು ನಾವು ಹೇಳಲಿಕ್ಕೆ ಸಾಧ್ಯ. ಹಾಗೆ ಅವರು ಸ್ವಾಮಿ ವಿವೇಕಾನಂದರು ಪ್ರವಾಸ ಹೊರಡ್ತಾರೆ. ಆಗ ಕೇರಳಕ್ಕೆ ಹೋಗ್ತಾರೆ. ಅಲ್ಲಿ ನಡೆಯುವಂತಹ ಒಂದು ದೀನದಲಿತರ ಒಂದು ಏನಿದೆ ಅವರನ್ನು ನಡೆಸ್ಕೊಳ್ಳುವ ಒಂದು ರೀತಿ ತುಂಬ ಕೀಳಾಗಿ ನೋಡ್ತಾ ಇರ್ತಾರೆ. ಹಾಗೆ ಮಹಿಳೆಯರನ್ನು ತುಂಬ ಅನ್ಯಾಯವಾಗಿ ನೋಡ್ತಾರೆ. ಅಂದರೆ ಮತ್ತು ಹೇಳ್ತೇನೆ ಅದನ್ನು ಯಾವ ರೀತಿ ಅಂತ. ಅದನ್ನೆಲ್ಲ ನೋಡಿಬಿಟ್ಟು ಅವರಿಗೆ ತುಂಬ ದುಃಖ ಆಗ್ತದೆ. ಅವರು ಇದರ ಬಗ್ಗೆ ಎಲ್ಲ ತುಂಬ ತಲೆ ಕೆಡಿಸ್ಕೊಂಡು ಧ್ಯಾನ ಮಾಡ್ತಾರೆ. ಕನ್ಯಾಕುಮಾರಿ ಹತ್ರ ಒಂದು ಧ್ಯಾನ ನಿರತರಾಗ್ತಾರೆ. ಅವರು ತುಂಬ ಡೀಪಾದ ಧ್ಯಾನಕ್ಕೆ ಹೋಗ್ತಾರೆ. ಆಮೇಲೆ ಅವರು ಏನಂತ ಹೇಳ್ತಾರೆ ಅಂತ ಹೇಳಿದರೆ, ಒಬ್ಬ ಪುರುಷ ಬರ್ತಾನೆ, ಒಂದು ದಿವ್ಯ ಆತ್ಮದ ಒಂದು ಜನನ ಆಗುತ್ತೆ. ಆ ಆತ್ಮ ಆ ಪುರುಷ ಎಲ್ಲವನ್ನ ಸರಿ ಮಾಡ್ತಾನೆ. ಈ ಕೇರಳದಲ್ಲಿ ಎಲ್ಲವನ್ನ ಸರಿ ಮಾಡ್ತಾನೆ. ಈ ಒಂದು ದಲಿತರು ಹಾಗೂ ಜಾತಿ ಧರ್ಮ ಮತ ಎಲ್ಲ ಒಂದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಈ ಥರ ಏನೇ ಒಂದು ಭೇದ ಭಾವ ಇದ್ದರೂ ಕೂಡ ಇದೆಲ್ಲದಕ್ಕೂ ಒಂದು ಅಂತ್ಯ ಇರುತ್ತೆ, ಒಂದು ಶುಭ ನಾಂದಿ ಹಾಡ್ತಾರೆ ಅಂತ ಒಂದು ಹೇಳಿದ್ದ ಮಾತು ನೆನಪಿಸ್ತಾರೆ. ಹಾಗೆ ಕೇರಳದಲ್ಲಿ ಏನಂತ ಹೇಳಿದರೆ ತುಂಬ ಒಂದು ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಆದ ಜೀವನ ಅಂತ ಹೇಳಿದರೆ, ತನ್ನ ಮಾನ ಮರ್ಯಾದೆಯನ್ನೇ ಮಾರ್ಕೊಂಡು ಜೀವನ ಮಾಡಬೇಕಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿ. ಅಂದರೆ ಮಾನಕ್ಕಾಗಿ ತೆರಿಗೆಯನ್ನು ಕೂಡ ಸುಂಕವನ್ನು ಕೂಡ ಕಟ್ಟಬೇಕಾಗಿತ್ತಂತೆ ಅಲ್ಲಿ ಕೇರಳದಲ್ಲಿ. ಅಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ರು ಈ ಶ್ರೀಮಂತರು ಮತ್ತು ಉಳ್ಳವರು ಮತ್ತು ಮೇಲ್ಜಾತಿಯವರು. ಸೊ ಇಷ್ಟು ಕಷ್ಟದ ಜೀವನ ಹೆಣ್ಮಕ್ಳಿಗೆ ತುಂಬ ಕಷ್ಟ. ಅದು ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಅದನ್ನು ಅನುಭವಿಸ್ಲಿಕ್ಕೂ ಅಲ್ಲ. ಇಷ್ಟು ಕಷ್ಟದ ಜೀವನ ಅಂದರೆ ಈ ಗಂಡಸರನ್ನು ಅಷ್ಟೇ ಅತ್ಯಂತ ಹೀನಾಯವಾಗಿ ಒಂದು ಅವರ ಕೆಲಸಕ್ಕಾಗಿ ಅವರ ಒಂದು ಏನೇ ಒಂದು ಕಾರ್ಯಕ್ಕಾಗಿ ಅವರನ್ನು ಶೂದ್ರರ ರೀತಿ ನಡೆಸ್ಕೊಳ್ಳೋದು, ಅವರನ್ನು ತುಂಬ ಕೆಟ್ಟ ಒಂದು ಇದರಿಂದ ಸಂಸ್ಕಾರದಿಂದ ಅವರನ್ನು ನಡೆಸ್ಕೊಳ್ಳುವಂಥದ್ದು ಇರುತ್ತೆ. ಅದನ್ನೆಲ್ಲ ನೋಡಿ ವಿವೇಕಾನಂದರಿಗೆ ತುಂಬ ಬೇಜಾರಾಗಿರುತ್ತೆ. ಅಂಥ ಪರಿಸ್ಥಿತಿಯ ಸಮಯದಲ್ಲಿ ಒಂದು ಹುಟ್ಟಿದಂಥವರೇ ಒಬ್ಬರು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರು ಇದನ್ನೆಲ್ಲ ನೋಡ್ತಾ ಎಲ್ರಿಗೂ ಆಗುವಂತಹ ಅವಮಾನಗಳನ್ನು, ತನ್ನ ಪಂಗಡದವರಿಗೆ ಆಗಲಿ ಎಲ್ರಿಗೂ ಆಗುವಂಥ ನೋವನ್ನು, ಎಲ್ಲರನ್ನ ನಡೆಸ್ಕೊಳ್ಳೋಂಥ ರೀತಿಯನ್ನಾಗಲಿ ನೋಡ್ತಾ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಎಲ್ರಿಗೂ ಒಂದು ವೇದ ಅಧ್ಯಯನ ಅಥವಾ ಸಂಸ್ಕೃತ ಪಾಠ ಇರಲ್ಲ. ಸೊ ಇವ್ರೇನು ಮಾಡ್ತಾರೆ, ನಾನು ಯಾಕೆ ಕಲಿಬಾರ್ದು ಅಂತ ಅದನ್ನು ಕಲಿತಾರೆ. ಸೊ ಅದನ್ನು ಕಲಿತು, ಯಾಕಂದರೆ ಜ್ಞಾನ ಎಲ್ಲದಕ್ಕೂ ಮೂಲ. ಜ್ಞಾನ ಇದ್ದವನು ಯಾವತ್ತೂ ಸೋಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯೆಯೇ ಮೊದಲ ಗುರು. ಸೊ ವಿದ್ಯೆ ಇದ್ದರೆ ಅವನು ಗುರು ಆಗ್ತಾನೆ. ವಿದ್ಯೆ ಇದ್ದವನೇ ಎಲ್ಲವನ್ನು ಗೆಲ್ಲಲಿಕ್ಕೆ ಸಾಧ್ಯ, ಎಲ್ಲರಿಗೂ ಒಂದು ತಿಳಿ ಹೇಳಲಿಕ್ಕೆ ಸಾಧ್ಯ. ಹಾಗೆ ವಿದ್ಯೆ ಒಂದು ಇದ್ದರೆ ಎಲ್ಲವನ್ನು ಗೆಲ್ಬೋದು, ಹಾಗೆ ಗುರುವಿನ ಸ್ಥಾನದಲ್ಲೂ ನಿಲ್ಬೋದು. ಹಾಗೆ ಅದನ್ನು ಒಂದು ಎಲ್ರಿಗೂ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಲಿಕ್ಕೆ ವಿದ್ಯೆ ಗುರುವಾಗಿ ನಿಲ್ತದೆ. ಸೊ ಅದನ್ನು ಅವರು ಕಂಡುಕೊಳ್ತಾರೆ. ಅವರ ಒಂದು ಜ್ಞಾನಕ್ಕೆ ಬರುತ್ತದು. ಸೊ ಅವರು ಸಂಸ್ಕೃತವನ್ನು ಕಲಿತು ಇನ್ನೊಬ್ಬರಿಗೂ ಅದನ್ನು ಕಲಿಸುವ ರೀತಿಯಲ್ಲಿ ಎಲ್ರಿಗೂ ಅವಕಾಶವನ್ನು ಮಾಡಿಕೊಡ್ತಾರೆ. ಹಾಗೆ 100ಕ್ಕಿಂತಲೂ ಹೆಚ್ಚು ದೇವಸ್ಥಾನಗಳನ್ನು, ಶೂದ್ರ ದೇವಾಲಯ ಅಂತಲೇ ಅವರು ಕಟ್ಟಿಸ್ತಾರೆ. ಯಾಕಂತ ಹೇಳಿದರೆ ಒಂದು ಕೀಳು ಜಾತಿಯವರಿಗೆ ಅಂದರೆ ದಲಿತರಿಗೆ, ಶೂದ್ರರಿಗೆ ದೇವಸ್ಥಾನದ ಒಳಗೆ ಹೋಗುವ ಹಕ್ಕಿರೋದಿಲ್ಲ, ಗರ್ಭಗುಡಿಗೂ ಹೋಗುವ ಹಕ್ಕಿರೋದಿಲ್ಲ. ಹಾಗೆ ಹೆಣ್ಮಕ್ಳಿಗೂ ಯಾವುದೇ ಒಂದು ಮಾನ ಮರ್ಯಾದೆಯನ್ನು ಕೊಡ್ತಾ ಇರಲ್ಲ. ಸೊ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಅಲ್ಲಿ ಜೀವನವನ್ನು ಮಾಡ್ತಾ ಇರ್ತಾರೆ. ಅಂದರೆ ದೇವರು ದಿಂಡರು ಎಲ್ಲವೂ ಉಳ್ಳವರಿಗೆ ಅಥವಾ ಶ್ರೀಮಂತರಿಗೆ ಅಥವಾ ಒಂದು ಉನ್ನತ ಮಟ್ಟದಲ್ಲಿರುವವರಿಗೆ, ಅಂದರೆ ಇವಾಗ ಏನಿದ್ದಾರೆ ಬ್ರಾಹ್ಮಣರು ಅಂತ ಹೇಳೋ ಒಂದು ವರ್ಗ ಅಥವಾ ಈ ಥರ ಒಂದು ಉನ್ನತ ಸ್ಥಾನದಲ್ಲಿರುವವರಿಗೆ ಮಾತ್ರ ಈ ಒಂದು ದೇವಸ್ಥಾನ, ದೇವರು, ಅದರ ಸಂಸ್ಕಾರ, ಆಚಾರ ವಿಚಾರಗಳು, ಸಂಸ್ಕೃತ, ಜ್ಯೋತಿಷ್ಯ ಎಲ್ಲವೂ ಬರುತ್ತೆ ಅದರಲ್ಲಿ. ಸೊ ಇದೆಲ್ಲವನ್ನು ದೇವರು ಒಲಿಯೋದು ಶೂದ್ರರಿಗಲ್ಲ. ದೇವಸ್ಥಾನಕ್ಕೆ ಹೋದರೆ
ದೇವರು ಮಲ್ಲಿಗೆ ಆಗ್ತಾನೆ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋದರೆ ನಮಗೆ ಆ ಪ್ರಭಾವಲಯದಿಂದ ಅಥವಾ ಆ ಒಂದು ಪ್ರಭಾವಳಿಯಿಂದ ಅಲ್ಲಿ ಹುಟ್ಟುವ ಒಂದು ಸಕಾರಾತ್ಮಕತೆಯಿಂದ, ಮಂತ್ರಘೋಷಗಳಿಂದ, ವಾದ್ಯಗಳಿಂದ ಅಥವಾ ಘಂಟಾನಾದದಿಂದ, ಅಲ್ಲಿ ಆರತಿ ಬೆಳಗೋದ್ರಿಂದ ಹಿಡಿದು, ಅಲ್ಲಿ ಕೊಡುವ ತೀರ್ಥದಿಂದ ಹಿಡಿದು, ಪ್ರತಿಯೊಂದರಲ್ಲೂ ಅಕ್ಷತೆಯಿಂದ ಹಿಡಿದು, ಗಂಧದಿಂದ ಹಿಡಿದು ಎಲ್ಲ ಪ್ರತಿಯೊಂದು ವಿಧಾನದಲ್ಲೂ ಮಂತ್ರೋಚ್ಚಾರಣೆಯನ್ನು ಮಾಡ್ತಾ, ಘಂಟಾನಾದಗಳನ್ನು ಮಾಡ್ತಾ ಅಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಆ ಪಾಸಿಟಿವ್ ವೈಬ್ಸ್ ಕೇವಲ ಒಂದು ಉನ್ನತ ವರ್ಗಗಳಿಗೆ ಮಾತ್ರ, ಶೂದ್ರರಿಗೆ ಅದರ ಹಕ್ಕಿಲ್ಲ ಅಂತ ತುಂಬ ಕಷ್ಟದ ಹೀನಾಯ ಸ್ಥಿತಿಗೆ ಅಂದಿತ್ತು. ಸೊ ಅದನ್ನು ಅವರು ವಿರೋಧ ಮಾಡ್ತಾ ಅದರ ಒಂದು ಬದಲಾವಣೆ ಮಾಡಿದರು. ಹೀಗೆ ಅಲ್ಲಿ ಕೇರಳದಲ್ಲಿ ನಡೀತಿದ್ದಂತಹ ಒಂದು ಹೀನಕುಲದವರಿಗೆ ಸಮಾಜದಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳನ್ನು, ದಬ್ಬಾಳಿಕೆಯನ್ನು, ಹಾಗೆ ಅವರನ್ನು ಇರ್ತಾ ಇದ್ದಂತಹ ಒಂದು ನಡವಳಿಕೆಗಳನ್ನು ಅವರು ವಿರೋಧಿಸ್ತಾರೆ. ಹಾಗೆ ಅವರು ಶೂದ್ರರಿಗೆ ಒಂದು ದೇವಸ್ಥಾನಗಳನ್ನು ಕಟ್ಟಿ ಅವರನ್ನೇ ಅರ್ಚಕರನ್ನಾಗಿ ಮಾಡ್ತಾರೆ. ಹಾಗೆ ಅಲ್ಲಿ ಒಂದು ದೇವಸ್ಥಾನಗಳಲ್ಲಿ ಹೆಣ್ಮಕ್ಳಿಗೂ ಗರ್ಭಗುಡಿಗೆ ಪ್ರವೇಶ ಇದೆ. ಅಂದರೆ ಅವರ ಉದ್ದೇಶ ಏನಿದ್ದದು ಅಂತ ಹೇಳಿದರೆ, ಆತ್ಮ ಒಂದೇ, ಅದು ಹೆಣ್ಣಾಗಲಿ ಗಂಡಾಗಲಿ ಅವರ ಮಧ್ಯೆ ಇರುವಂಥದ್ದು, ಅವರ ಒಳಗಿರುವಂಥದ್ದು ಒಂದು ಆತ್ಮ. ಆ ಆತ್ಮ ಜನ್ಮವೆತ್ತಿ ಬರ್ತಾ ಇರುತ್ತೆ. ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಪ್ರತಿಯೊಂದು ಜನ್ಮದಲ್ಲೂ ಅವರು ತನ್ನ ಒಂದು ಹಿಂದಿನ ಕರ್ಮದ ಪಾಪ ಪುಣ್ಯ ಅವುಗಳನ್ನೆಲ್ಲ ಹೊತ್ತುಕೊಂಡು ಬರ್ತಾರೆ. ಹಾಗೆ ಅದು ಆತ್ಮಕ್ಕೆ ಸಂಬಂಧಿಸಿದ್ದು. ಭಕ್ತಿ ಅನ್ನೋದು, ಭಾವ ಅನ್ನೋದು, ದೇವರ ಮೇಲಿನ ಭಕ್ತಿಯನ್ನು ತೋರಿಸುವುದು ಅದು ಆತ್ಮ ಮಾಡೋ ಕೆಲಸ. ದೇಹ ಒಂದು ನಿಮಿತ್ತ ಮಾತ್ರ. ದೇಹವನ್ನು ನಾವು ಸತ್ತಾಗ ದೇಹವನ್ನು ಸುಡಲ್ಪಡ್ತದೆ, ಹಾಗೆ ಹೂಳಲ್ಪಡ್ತದೆ, ಏನೋ ಒಂದು ಮಾಡುತ್ತೆ. ಹಾಗೆ ನಮ್ಮ ಆತ್ಮ ಮಾತ್ರ ಬೇರೆ ಒಂದು ದೇಹವನ್ನು ಪ್ರವೇಶಿಸುತ್ತೆ ಅಥವಾ ಸದ್ಗತಿಯನ್ನು ಪಡೆಯುತ್ತೆ, ಮೋಕ್ಷವನ್ನು ಪಡೆಯುತ್ತೆ. ಈ ರೀತಿ ಒಂದು ಅವರು ಕಂಡುಕೊಂಡ್ರು ಅದನ್ನು, ಆ ಸತ್ಯವನ್ನು ಅವ್ರು ಕಂಡುಕೊಂಡ್ರು. ಅದನ್ನು ಅವರು ಎಲ್ಲ ಜನರಿಗೆ ಹೇಳಲಿಕ್ಕೆ ಪ್ರಯತ್ನಪಟ್ಟರು. ಗಂಡು ಮತ್ತು ಜಾತಿ ಅಂದರೆ ಒಬ್ಬ ಗಂಡು ಒಂದು ಹೆಣ್ಣು, ಹಾಗೆ ಎಲ್ರಿಗೂ ಹಕ್ಕಿದೆ, ಹೆಣ್ಣಿಗೂ ಹಕ್ಕಿದೆ, ಗಂಡಿಗೂ ಹಕ್ಕಿದೆ, ದೀನರಿಗೂ ಹಕ್ಕಿದೆ, ದಲಿತರಿಗೂ ಹಕ್ಕಿದೆ, ಶ್ರೀಮಂತರಿಗೂ ಹಕ್ಕಿದೆ, ಬಡವರಿಗೂ ಹಕ್ಕಿದೆ, ಹಾಗೆ ಉನ್ನತ ವರ್ಗದವರಿಗೂ ಹಕ್ಕಿದೆ ಅನ್ನೋ ಒಂದು ದೇವರನ್ನು ಪೂಜೆ ಮಾಡುವ ಪ್ರತಿಯೊಂದು ಸಮಾಜದಲ್ಲಿ ನ್ಯಾಯಯುತವಾಗಿ ಸರಿಸಮಾನವಾಗಿರಬೇಕು ಅನ್ನೋದನ್ನು ಅವರು ಕಂಡುಕೊಂಡು ಈ ಎಲ್ಲ ಕೆಲಸಗಳನ್ನು ಅವರು ಮಾಡಲಿಕ್ಕೆ ಶುರು ಮಾಡಿದರು. ಹಾಗೆ ಇದರಿಂದ ಅನೇಕ ದಲಿತರಾಗಲಿ ಜನರಾಗಲಿ ಪ್ರೇರಣೆಗೊಂಡು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಹಾಗೆ ಅವರಿಗೆ ಮದುವೆ ಆದರೂ ಕೂಡ ಅವರು ತನ್ನ ಸಂಸಾರ ಜೀವನದ ಒಂದು ಹೆಣ್ಣಿನ ಮೋಹ ಆಗಲಿ ಕಾಮ ಆಗಲಿ ಇವನ್ನೆಲ್ಲ ತ್ಯಜಿಸಿ ಒಬ್ಬ ಸನ್ಯಾಸಿ ಆಗ್ತಾರೆ. ತಾನು ಹೆಣ್ಣಿಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋದನ್ನು ನಿರೂಪಿಸ್ತಾರೆ. ಯಾವುದೇ ಒಂದು ಹೆಣ್ಣಿನ ಮೋಹಕ್ಕೆ, ಪಾಶಕ್ಕೆ ಅಥವಾ ಒಂದು ಕಾಮಕ್ಕೆ ಬಲಿಯಾಗದೆ ತನ್ನ ಒಂದು ಸ್ವಂತ ನಿರ್ಧಾರದಿಂದ ಅವರು ಒಬ್ಬ ಉತ್ತಮ ಪುರುಷನಾಗಿ ಹೊರಹೊಮ್ತಾರೆ. ಇಂಥ ಒಂದು ದೊಡ್ಡ ಸಮಾಜಕ್ಕೇ ಮುಡಿಪಾಗಿರ್ತಾರೆ. ಅವರ ಕುಟುಂಬದಿಂದನೂ ದೂರಾಗಿ ಸಮಾಜಕ್ಕೆ ಏನು ಬೇಕೋ ಅದನ್ನು ಅವರು ಮಾಡ್ತಾ ಸಮಾಜವನ್ನು ಬದಲಿಸುವ ಕೆಲಸವನ್ನು ಮಾಡ್ತಾರೆ. ಅದೇ ಅವರ ಮೇನ್ ಉದ್ದೇಶ, ಮೇನ್ ಜೀವನನೇ ಅದೇ ಆಗಿರುತ್ತೆ. ಹಾಗೆ ಅವರ ಜೀವನವನ್ನೇ ಒಂದು ಧಾರೆ ಎರಿತಾರೆ ಸಮಾಜಕ್ಕೋಸ್ಕರ. ಹಾಗೆ ಅವರು ಏನು ಹೇಳ್ತಾರೆ, ಪ್ರಮುಖವಾದ ಯಾವ ಅಂಶಗಳಿವೆ ಹೆಣ್ಣಿನ ಬಗ್ಗೆ ಆಗಲಿ ಸಮಾಜದ ಬಗ್ಗೆ ಏನು ಹೇಳ್ತಾರೆ ಅವರು ಅಂತ ನೋಡೋಣ. ಒಂದು ಆತ್ಮೋದ್ಧಾರ ಅನ್ನೋದು ಎಲ್ಲ ಜ್ಞಾನಕ್ಕೂ ಮಿಗಿಲಾದದ್ದು ಮತ್ತು ಅದು ಎಲ್ಲವನ್ನು ಮೀರಿಸುವಂಥದ್ದು. ಅಂದರೆ ಆತ್ಮೋದ್ಧಾರ ಮಾಡಿ ನೀವು ಎಲ್ಲ ಆತ್ಮ ಏನಿದೆ, ಮನುಷ್ಯನ ಶರೀರದಲ್ಲಿ ಒಂದು ಆತ್ಮ ಅಂತ ಇದೆ, ಆತ್ಮ ಪರಮಾತ್ಮ. ಆ ಆತ್ಮನನ್ನು ಪರಮಾತ್ಮನಿಗೆ ಕನೆಕ್ಟ್ ಮಾಡಿಕೊಂಡು ಎಲ್ಲ ಜ್ಞಾನಗಳನ್ನು ಪಡೀರಿ. ಈ ಆತ್ಮ ತನ್ನ ಆತ್ಮವನ್ನು ಉದ್ಧಾರ ಮಾಡ್ಕೊಳ್ಳೋದು ಅಂದರೆ ಎಲ್ಲ ಅರಿಷಡ್ ವರ್ಗಗಳಿಂದ, ಎಲ್ಲ ದುಶ್ಚಟಗಳಿಂದ ದೂರ ಆಗ್ತಾ ತನ್ನ ಒಂದು ಉನ್ನತಿ ಏನು ಆಗಬೇಕಾ ಅದು ಆತ್ಮದ ಉನ್ನತಿ ಆಗಬೇಕು. ಅದರಿಂದ ಎಲ್ಲವೂ ಪಡೀಲಿಕ್ಕೆ ಸಾಧ್ಯ. ಅದೆಲ್ಲದಕ್ಕಿಂತ ಮಿಗಿಲಾದ್ದು ಅದೇ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ವಿದ್ಯೆ ಅನ್ನೋದು ನಮ್ಮನ್ನು ಸ್ವತಂತ್ರವಾಗಿರಿಸುತ್ತೆ. ವಿದ್ಯೆಯಿಂದ ಸ್ವತಂತ್ರರಾಗಿ ಮತ್ತು ಸಂಘಟನೆಯಿಂದ ಶಕ್ತಿಶಾಲಿಯಾಗಿ ಅಂತ ಹೇಳ್ತಾರೆ. ಅವರ ಒಂದು ತತ್ವ ಅದು. ಎಲ್ರಿಗೂ ಅದನ್ನು ಸಾರ್ತಾರೆ ಅವರು. ಇದನ್ನು ನಾವು ಕೂಡ ಸಾರಬೇಕಾಗುತ್ತೆ, ನಾವು ಕೂಡ ಪ್ರಚಾರವನ್ನು ಮಾಡಬೇಕಾಗುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಹೆಣ್ಣಾಗಲಿ ಗಂಡಾಗಲಿ ಸ್ವತಂತ್ರ ಆಗಬೇಕಂತ ಹೇಳಿದರೆ, ಇಂಡಿಪೆಂಡೆಂಟ್ ಆಗಬೇಕಂತ ಹೇಳಿದರೆ, ಅವನು ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಂತ ಹೇಳಿದರೆ ಅವನು ವಿದ್ಯೆ ಕಲಿಬೇಕು. ವಿದ್ಯೆ ಇದ್ದವನಿಗೆ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಆಗಲಿ ಅಥವಾ ಎಲ್ಲ ಸಮಾಜದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅವನು ಉನ್ನತ ಮಟ್ಟಕ್ಕೆ ಏರ್ತಾನೆ. ಅವನು ಇಂಡಿಪೆಂಡೆಂಟ್ ಆಗ್ತಾನೆ, ಸ್ವತಂತ್ರವಾಗಿ ಅವನು ಬದುಕ್ತಾನೆ ಅಥವಾ ಬದುಕಬಲ್ಲಲು, ಹೆಣ್ಣು ಕೂಡ ಗಂಡು ಕೂಡ. ಅದಕ್ಕೆ ವಿದ್ಯೆ ಬೇಕು. ಹಾಗೆ ಒಂದು ಸಂಘಟನೆ ಬೇಕು, ಶಕ್ತಿಶಾಲಿ ಆಗಬೇಕಂತ ಹೇಳಿದರೆ ಸಂಘಟನೆ ಬೇಕು ಅಂತ ಹೇಳಿದರೆ, ಇವಾಗ ಒಂದು ಕಡ್ಡಿ, ಈಗ ಒಂದು ಹಿಡಿಸುಡಿ ಕಡ್ಡಿ ಅದು ಕಸ ಆಗ್ತದೆ. ಅದೇ ಗುಂಪು ಕಟ್ಟಿ ಅದೇ ಕಸ ಗುಂಪು ಕಟ್ಟಿದಾಗ ಅದಕ್ಕೆ ನಾವು ಏನು ದಾರ ಕಟ್ತೀವೋ ಅದು ಒಂದು ಹಿಡಿಸುಡಿ ಆಗುತ್ತೆ. ಆ ಹಿಡಿಸುಡಿಯಲ್ಲಿ ನಾವು ಕಸವನ್ನು ತೆಗಿಲೂಬಹುದು, ಬೇರೆ ಕಸವನ್ನು ತೆಗಿಲೂಬಹುದು, ಹಾಗೆ ಅದನ್ನು ಆಯುಧವಾಗಿ ಕೂಡ
ಬಳಸ್ಕೋಬಹುದು ಅಥವಾ ದೃಷ್ಟಿ ತೆಗೆಯಲು ಕೂಡ ಬಳಸ್ಬೋದು. ಅಂದರೆ ಒಳ್ಳೆಯದಕ್ಕೂ ಬಳಸ್ಬೋದು, ಕೆಟ್ಟದಕ್ಕೂ ಬಳಸ್ಬೋದು. ಹಾಗೆ ಅದು ಹಿಡಿಸುಡಿ ಅನ್ನೋದು ಲಕ್ಷ್ಮೀ ಸ್ವರೂಪ ಕೂಡ. ಸೊ ಈ ರೀತಿಯಾಗಿ ನಾವು ಒಂದು ಏಕಾಂಗಿಯಾಗಿ ಹೋರಾಡಲಿಕ್ಕಾಗಲ್ಲ. ಏಕಾಂಗಿಯಾಗಿ ಇದ್ದರೆ ಅದು ನಾವು ಕೂಡ ಒಂದು ಕಸವಾಗಿ ಹೋಗ್ತೇವೆ. ಅಂದರೆ ಏನು ಬಲ ಇರೋದಿಲ್ಲ ನಮ್ಮ ಮಾತಿಗಾಗಲಿ, ನಮ್ಮ ಶಕ್ತಿಗಾಗಲಿ, ನಮ್ಮ ಒಂದು ಕೆಲಸ ಕಾರ್ಯಗಳಿಗಾಗಲಿ, ಯಾವುದಕ್ಕೂ. ಪ್ರತಿಯೊಬ್ಬ ಕುಟುಂಬದಲ್ಲೂ ಒಬ್ಬ ಹಿರಿಯ ಅಂತಿರ್ತಾನೆ, ಹಾಗೆ ಸಂಘಟನೆಯಲ್ಲೂ ಒಬ್ಬ ಹಿರಿಯ ಅಂತಿರ್ತಾನೆ. ಅವರನ್ನು ಫಾಲೋ ಮಾಡುವ ಒಂದಷ್ಟು ಜನರ ಗುಂಪುಗಳಿಗೆ ಸಂಘಟನೆ ಇರಬೇಕು. ಹಾಗೆ ಕುಟುಂಬದಲ್ಲೂ ಅಷ್ಟೇ, ಮನೆಗಳಲ್ಲಿ ಅಷ್ಟೇ ಒಬ್ಬ ಹಿರಿಯ ಇರ್ತಾನೆ. ಮತ್ತೆಲ್ಲರೂ ಅವರ ಒಂದು ಮಾತುಗಳಿಗೆ ಎಲ್ಲರ ಅಭಿಮತವನ್ನು ಸರಿಯಾಗಿ ತಿಳಿದುಕೊಂಡು ಹಾಗೆ ಎಲ್ಲ ನಿರ್ಧಾರಗಳನ್ನು ತಗೋತಾರೆ. ಎಲ್ರಿಗೂ ಅದರಿಂದ ಒಳ್ಳೆಯದಾಗ್ತದೆ. ಸೊ ಸಂಘಟನೆಯಿಂದ ಕೂಡ ಹಾಗೆ ಒಬ್ಬೊಬ್ಬರಿಂದ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಗುಂಪಿನಲ್ಲಿ ಎಲ್ಲವನ್ನು ಸಾಧಿಸ್ಬೋದು. ಹೀಗೆ ನಾವು ಒಬ್ಬೊಬ್ಬರು ಮಂತ್ರ ಹೇಳಿದರೆ ಅದರ ಫಲ ಕಡಿಮೆ. ಗುಂಪಿನಲ್ಲಿ ಹೇಳಿದರೆ ಏನಾಗುತ್ತೆ, ಎಲ್ಲರೂ ಹೇಳಿದಾಗ ಆ ಮಂತ್ರಕ್ಕೆ ಅಧಿಕವಾದ ಶಕ್ತಿ ಇರುತ್ತೆ. ಎಲ್ಲವನ್ನು ಪಡೆದುಕೊಳ್ಳುವಂಥ ಶಕ್ತಿ ಆಗ ಬರ್ತದೆ. ಈಗ ನೋಡ್ಬೋದು ನೀವು ಬೇರೆ ಇದರಲ್ಲೆಲ್ಲ ಚರ್ಚ್ ಅಥವಾ ಅವರ ಒಂದು ಮಸೀದಿಗಳಲ್ಲಿ, ಅವರ ಧರ್ಮಗಳಲ್ಲಿ ಹೇಗೆ ಅವರು ಒಂದೇ ಟೈಮ್ನಲ್ಲಿ ಇದು ಮಾಡ್ತಾರೆ, ಪ್ರೇಯರ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಹಾಗೆ ನಮಾಜ್ ಆಗಿರ್ಬೋದು, ಏನಾಗಿರ್ಬೋದು, ಅವರ ಒಂದು ಧರ್ಮದಲ್ಲಿ ಏನು ಬಂದಿದೆಯೋ ಅದನ್ನು ಮಾಡ್ತಾರಲ್ವ. ಸೊ ನಮ್ಮದ್ರಲ್ಲೂ ಕೂಡ, ಎಲ್ಲರಲ್ಲೂ ಕೂಡ ಆ ಒಂದು ಸಂಘಟನೆ, ಆ ಒಂದು ಮುಖಂಡತ್ವ, ಆ ಒಂದು ಒಗ್ಗೂಡುವಿಕೆ ಎಲ್ಲವೂ ಬೇಕು. ಆಗ ಅದು ಬಲಗೊಳ್ಳುತ್ತದೆ. ನಮ್ಮ ಇದರಲ್ಲೂ ಕೂಡ ಹಾಗೆ ಎಲ್ಲರೂ ಒಂದೇ ಏಕಕಾಲದಲ್ಲಿ ಪ್ರಾರ್ಥನೆ ಮಾಡಿದಾಗ ಅದು ಬ್ರಹ್ಮಾಂಡಕ್ಕೆ, ಯೂನಿವರ್ಸಿಗೆ ತಲುಪ್ತದೆ. ಅದು ಆಗ ಫಲ ಕೊಡ್ತದೆ. ಸೊ ಇದನ್ನು ಎಲ್ಲರೂ ಫಾಲೋ ಮಾಡಬೇಕು. ಸೊ ಹಾಗೆ ಜಾತಿ, ಧರ್ಮ ಇದು ಯಾವುದು ಮುಖ್ಯ ಅಲ್ಲ. ಮನುಷ್ಯ ಒಳ್ಳೆಯವನಾಗಿರ್ಬೇಕಂತ ಹೇಳಿದರೆ ಅವನಲ್ಲಿ ಒಳ್ಳೆಯ ಮಾನವೀಯ ಮೌಲ್ಯಗಳಿರಬೇಕು. ಇನ್ನೊಬ್ಬನಿಗೆ ಗುಲಾಮನಾಗಿ ಬದುಕೋದಲ್ಲ, ಗುಲಾಮನನ್ನಾಗಿಸಿ ಮಾಡೋದು ಕೂಡ ಅಲ್ಲ, ಅದು ತಪ್ಪು. ಹಾಗೆ ಸತ್ಕರ್ಮಗಳನ್ನು ಆಚರಣೆ ಮಾಡೋ ಒಂದು ಮುಖಾಂತರ ಶ್ರೇಷ್ಠವಾದ ಬದುಕನ್ನು ರೂಪಿಸ್ಕೊಳ್ಬೋದು. ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ಅಂದರೆ ಇನ್ನೊಬ್ಬರಿಗೆ ಸಹಾಯ ಮಾಡದೇ ಇದ್ದರೂ ಪರವಾಗಿಲ್ಲ, ಅನ್ಯಾಯವನ್ನಂತೂ ಮಾಡಬಾರ್ದು. ನಮಗೆ ನಾವು ಉಪಕಾರ ಮಾಡದೇ ಇದ್ದರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ನಾವು ಕಷ್ಟವನ್ನು ಕೊಡಬಾರ್ದು. ಹೀಗೆ ಇನ್ನೊಬ್ಬರಿಗೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಲಿಕ್ಕೆ ಆಗದೇ ಇದ್ದರೂ ಪರವಾಗಿಲ್ಲ, ಸುಮ್ಮನೆ ಇದ್ದು ಬಿಡಿ. ಅಂದರೆ ಕಷ್ಟವನ್ನು ಕೊಡಬೇಡಿ. ಒಳ್ಳೆಯದನ್ನು ಮಾಡುವ ಧೈರ್ಯ ಇಲ್ಲದೇ ಇದ್ದರೂ ಪರವಾಗಿಲ್ಲ, ನೀವು ಭಾರ, ನೀವು ಹೊರೆ ಅಥವಾ ನೀವು ದುಷ್ಟರು ಅಂತ ಅನಿಸ್ಕೊಳ್ಳೋದು ಬೇಡ. ಅದರಿಂದ ಬೇರೆಯವರಿಗೆ ಕಷ್ಟ ಆಗೋದು ಬೇಡ. ಓಕೆ, ಈ ಥರ ಸತ್ಕರ್ಮಗಳನ್ನು ಆಚರಿಸ್ತಾ ನಾವು ಒಳ್ಳೆಯ ಮನುಷ್ಯರಾಗಿ ಬಾಳಬೇಕು. ಹಾಗೆ ಒಬ್ಬ ಮನುಷ್ಯನಲ್ಲಿ ಅನುಕಂಪ ಇರಬೇಕು, ಕರುಣೆ ಇರಬೇಕು, ಮತ್ತು ಆತ್ಮವಿಶ್ವಾಸ ಬೇಕು. ಧೈರ್ಯಂ ಸರ್ವತ್ರ ಸಾಧನಂ ಅಂತಾರೆ. ಅಂದರೆ ಒಬ್ಬ ಆತ್ಮವಿಶ್ವಾಸ ಇದ್ದವನು ಏನು ಬೇಕಾದರೂ ಸಾಧಿಸ್ಬೋದು. ಅದೇ ಅವನಿಗೆ ಧೈರ್ಯ ಇಲ್ಲ, ಆತ್ಮವಿಶ್ವಾಸ ಇಲ್ಲ ಅಂತ ಹೇಳಿದರೆ ಅವನಿಂದ ಏನನ್ನೂ ಪಡಿಲಿಕ್ಕೂ ಸಾಧ್ಯವಿಲ್ಲ, ಮಾಡಲಿಕ್ಕೂ ಸಾಧ್ಯವಿಲ್ಲ. ಸೊ ಅವನು ಕಣ್ಮುಚ್ಕೊಂಡು ಎಲ್ಲ ತಪ್ಪುಗಳನ್ನು ಸಹಿಸ್ಕೊಂಡು ಓಕೆ 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 ಅಂತಲೇ ಇರ್ತಾನೆ. ಓಕೆ ಎಲ್ಲದಕ್ಕೂ ಈಗಿನ ಸಮಾಜದಲ್ಲಿ ಹೇಗಿದ್ದೀವಿ ಅದೇ ಥರ ಇರೋದು. ಓಕೆ ಎಲ್ಲದಕ್ಕೂ ಓಕೆ, ಎಲ್ಲದಕ್ಕೂ ಓಕೆ. ಇವಾಗ ಎಲ್ಲೂ ಅನ್ಯಾಯ ಆದರೂ ಅದು ನಮ್ಮಲ್ಲಿ ಅಲ್ಲ ತಾನೇ, ಹಾಗೆ ಇರ್ತೀವಲ್ಲ. ಅದಕ್ಕೆ ಆತ್ಮವಿಶ್ವಾಸ ಬೇಕು. ಎಲ್ಲವನ್ನ ಎದುರಿಸುವ ಛಲ ಬೇಕು, ಧೈರ್ಯ ಬೇಕು, ಆತ್ಮವಿಶ್ವಾಸ. ನಾನು, ನನ್ನದು ಅಥವಾ ನನ್ನಲ್ಲಿ ಶಕ್ತಿ ಇದೆ ಅಂತ ಅವನಿಗೆ ಅರಿವಾದಾಗ ಅವನ ಆತ್ಮೋದ್ಧಾರ ಖಂಡಿತ ಸಾಧ್ಯ. ಹಾಗೆ ಧೈರ್ಯ ಅನ್ನೋದು ಎಲ್ಲವನ್ನು ಗೆಲ್ಲಿಸುವ ಶಕ್ತಿ ನಮಗೆ ಧೈರ್ಯದಿಂದ ಬರ್ತದೆ. ಹಾಗೆ ಯಾವಾಗ ಕರುಣೆ ಇರುತ್ತೋ, ನಮಗೆ ಇನ್ನೊಬ್ಬರ ಮೇಲೆ ಕರುಣೆ ಇರುತ್ತೋ ಅಥವಾ ಅನುಕಂಪ ಇರುತ್ತೋ, ಆಗ ನಾವು ಯಾವ ತಪ್ಪನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ನನಗಾದ ನೋವು ಇನ್ನೊಬ್ಬನಿಗೆ ಆಗಬಾರ್ದು ಅಂತ ನಾವು ಬಯಸ್ತೇವೆ. ಹಾಗೆ ನನ್ನ ಕಷ್ಟ ಇನ್ನೊಬ್ಬನಿಗೆ ಬರೋದು ಬೇಡ ಅಂತ ನಾವು ಆಸೆ ಪಡ್ತೀವಿ. ಹಾಗೆ ಯಾವಾಗ ನಾವು ನಮ್ಮಲ್ಲಿ ಒಂದು ಕರುಣೆ, ಅನುಕಂಪ ಇಡ್ತೀವೋ ಆಗ ಅವನು ನಿಜವಾದ ಮನುಷ್ಯ ಆಗ್ತಾನೆ, ನಾವು ನಿಜವಾದ ಮನುಷ್ಯರಾಗ್ತೇವೆ. ಇಲ್ಲಾಂತ ಹೇಳಿದರೆ ನನಗೂ ಹೀಗೆ ಆಯಿತಾ, ಇನ್ನೊಬ್ಬನಿಗೂ ಹಾಗೇ ಆಗಬೇಕು. ಅಂದರೆ ದ್ವೇಷದ ರಾಜಕಾರಣ ಆಗಲಿ, ದ್ವೇಷದ ಸಮಾಜ ಆಗಲಿ, ದ್ವೇಷದ ಒಂದು ಬಂಧು ಬಾಂಧವರಾಗಲಿ, ದ್ವೇಷದ ಧರ್ಮ ಆಗಲಿ, ದ್ವೇಷದ ಭಕ್ತಿ ಆಗಲಿ, ದೇಶಭಕ್ತಿ ಕೂಡ ದ್ವೇಷದಲ್ಲೇ ಆಗುತ್ತೆ. ಭಕ್ತಿ ಧರ್ಮ ಕೂಡ ದ್ವೇಷದಲ್ಲೇ ಮುಂದುವರಿತಾ ಹೋಗುತ್ತೆ. ಇದೆಲ್ಲ ಆಗಬಾರ್ದು ಅಂತ ಹೇಳಿದರೆ ಒಬ್ಬ ಮನುಷ್ಯನಲ್ಲಿ ಕರುಣೆ ಅನ್ನೋದು ಬೇಕು, ಆತ್ಮವಿಶ್ವಾಸ ಅನ್ನೋದು ಬೇಕು, ಅವನಿಗೆ ಧೈರ್ಯ ಬೇಕು. ಅಂದರೆ ಕರುಣೆ, ಅನುಕಂಪ ಬೇಕು, ಧೈರ್ಯ ಬೇಕು. ಆ ಒಂದು ಕರುಣೆ ಅದೆಲ್ಲ ಬರಬೇಕಂತ ಹೇಳಿದರೆ ಅವನು ಮೊದಲು ಮಾನವನಾಗಬೇಕು ಅಂತ. ಹಾಗೆ ಇನ್ನೊಂದು ಏನಂತ ಹೇಳಿದರೆ, ಇದಕ್ಕೆಲ್ಲ ದಾಸರಾಗೋದು ಯಾವುದಕ್ಕೆ, ಬೇರೆಯವರಿಗೆ ದಾಸರಾಗೋದು ಅಥವಾ ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಯಾವುದು ಪ್ರೇರಣೆ, ಯಾವುದು ಅಂತ ನೋಡಿದರೆ ದುಶ್ಚಟಗಳು. ಈ ದುಶ್ಚಟಗಳು ಅಂತ ಹೇಳಿದರೆ ತಂಬಾಕಾಗಿರ್ಬೋದು, ಕುಡಿದು ಮದ್ಯ, ಮಾಂಸ ಇದೆಲ್ಲ ಏನಿದೆ, ಇದೆಲ್ಲ ಕ್ರೌರ್ಯವನ್ನು ತಂದುಕೊಡುವಂಥದ್ದು, ಮನಸ್ಸಿನಲ್ಲಿ ಅಹಂ ಅನ್ನೋದು ತಂದುಕೊಡ್ತದೆ. ಹಾಗೆ ತಾಮಸ ಗುಣಗಳನ್ನು ತಂದುಕೊಡ್ತದೆ, ನಾನು ಶ್ರೇಷ್ಠ ಅನ್ನುವಂಥದ್ದು. ಈಗ ಮಾಂಸ ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಯಾಕಂತ ಹೇಳಿದರೆ ಒಂದು ಪ್ರಾಣಿಯನ್ನು ಆಗಲಿ, ಒಂದು ಪಕ್ಷಿಯನ್ನಾಗಲಿ ನಾವು ಅದರ ಉಸಿರನ್ನು
ತೆಗೆದು ನಾವು ತಿಂತಾ ಇರ್ತೀವಿ. ಒಂದು ಮೀನನ್ನೇ ನೋಡಿ, ಸಮುದ್ರದಲ್ಲಿ ಅದು ಹೊರಳಾಡ್ತದೆ, ಅವರು ಮೀನನ್ನು ತೆಗೆಯುವಾಗ ಸಮುದ್ರದಲ್ಲಿ ಅದು ಹೊರಳಾಡ್ತದೆ. ತುಂಬ ಕಷ್ಟ ಆಗ್ತದೆ ಅದನ್ನು ನೋಡಲಿಕ್ಕೆ. ತುಂಬ ಯಾರಿಗೆ ಕರುಣೆ ಜಾಸ್ತಿ ಇದೆಯೋ ಅವ್ರಿಗೆ ನೋಡೋಕ್ಕಾಗಲ್ಲ ಅದನ್ನು, ತುಂಬ ಕಷ್ಟ ಅಂತ ಅನಿಸ್ತದೆ. ಯಾವುದೇ ಪಕ್ಷಿ ಆಗಲಿ ಯಾವುದೇ ಪ್ರಾಣಿ ಆಗಲಿ ಅದು ಒದ್ದಾಡಿ ಒದ್ದಾಡಿ ಸಾಯ್ತದೆ. ಏನೇ ಆಗಿರ್ಬೋದು, ಅದನ್ನು ಉಸಿರನ್ನು ನಿಲ್ಲಿಸಿ ಅಂತೆ, ಅದಕ್ಕೆ ಚಾಕು ಅನ್ನೋದು ಹಾಕೋದಂತೆ, ಅವರು ಪ್ರೇಯರ್ ಮಾಡ್ತಾರಂತೆ. ಏನೇ ಮಾಡಲಿ, ಅಥವಾ ನಮ್ಮ ಇದರಲ್ಲಿ ಪರಂಪರೆಯಲ್ಲಿ ಕೂಡ ಒಂದು ದೇವರಿಗೆ ನೈವೇದ್ಯ ಅಂತ ಕೊಡುವುದಾಗಲಿ, ಏನೇ ಆಗಲಿ, ಅದು ಒಂದು ಜೀವಿಯನ್ನು, ಜೀವದ ಒಂದು ಇದನ್ನು, ಪ್ರಾಣವನ್ನು ತೆಗೆದು, ಉಸಿರನ್ನು ತೆಗೆದು, ಅದಕ್ಕೆ ನೋವು ಕೊಟ್ಟು ಅದನ್ನು ಹಿಂಸಿಸಿ ನಾವು ಭಕ್ಷಿಸುವಂಥದ್ದು. ಅದು ಎಂದೆಂದಿಗೂ ಪಾಪವೇ. ಪಾಪ ಮಾಡಿದಾಗ ಅದರ ಪ್ರಾಯಶ್ಚಿತ್ತವನ್ನು ಕೂಡ ನಾವೇ ಅನುಭವಿಸಬೇಕಾಗುತ್ತೆ. ಹಾಗೆ ಈಗ ನಮ್ಮ ಇದರಲ್ಲಿ ದೇವರುಗಳಿಗೆ ಒಂದು ಬಲಿ ಕೊಡೋದು ಅಂತ ಹೇಳ್ತೇವೆ. ಅದು ದೇವರುಗಳಿಗೆ ಬಲಿ ಅಲ್ಲ. ದೇವರು ಯಾವತ್ತೂ ಕೂಡ ಮಾಂಸಭಕ್ಷ ಮಾಡಲ್ಲ. ಅದು ಅವರ ಗಣಗಳಿಗೆ, ಗಣಗಳಂತ ಹೇಳಿದರೆ ರಾಕ್ಷಸರ, ನಮ್ಮ ರಾಕ್ಷಸರನ್ನು ಹಾಗೆ ದುಷ್ಟಶಕ್ತಿಗಳನ್ನು ನಿಗ್ರಹ ಮಾಡಲಿಕ್ಕೆ ಅವರ ಗಣಗಳು ಅಂತ ಇರ್ತಾರೆ. ಸೊ ಅವರಿಗೆ ಒಂದು ಬಂಟರು ಅಂತ ಹೇಳ್ತಾರೆ, ಅವರಿಗೆ ಒಂದು ಕೊಡುವಂಥದ್ದು ಮಾಂಸಾಹಾರ. ಸೊ ಅವರಿಗೆ ರಕ್ತನೇ ಪ್ರಿಯ. ಸೊ ನಮ್ಮ ಇದರಲ್ಲಿ ಯಾರೆಲ್ಲ ಮಾಂಸ ಭಕ್ಷಣೆ ಮಾಡ್ತಾರೋ ಆ ಬಂಟರಿಗೆ ಸಮಾನ, ಅವರು ಯಾವತ್ತೂ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಒಂದು ಸಮಾಜಕ್ಕೆ ನಾನೇನು ಕೊಡಲಿ ಅಂತ ನಾವು ಭಾವಿಸಬೇಕೇ ಹೊರತು ಸಮಾಜದಿಂದ ಏನನ್ನು ಕಿತ್ಕೊಳ್ಳಿ ಅಂತ ನಾವು ಭಾವಿಸಬಾರ್ದು, ಆಸೆ ಪಡಬಾರ್ದು. ಹಾಗೆ ಧಾರ್ಮಿಕ ಮೂಢರಂತೂ ಯಾವತ್ತೂ ಆಗಬೇಡಿ, ಯಾವತ್ತೂ ಕೂಡ ಧಾರ್ಮಿಕ ಮೂಢತೆಯಲ್ಲಿ ಬದುಕಬೇಡಿ ಅಂತ. ಧರ್ಮ ಅಂದರೆ ಏನು ಅಂತ ತಿಳಿಯೋದಾದರೆ, ಒಂದು ಧರ್ಮವನ್ನು ಆಳವಾಗಿ ಅರಿತುಕೊಂಡು ಅದನ್ನು ತಿಳಿಸೋದು, ಇನ್ನೊಬ್ಬರಿಗೆ ತಿಳಿಸೋದು, ಅದನ್ನು ಹೇರೋದಲ್ಲ. ಅದನ್ನು ನೀನು ಕೂಡ ಪಾಲಿಸಬೇಕು, ಅದನ್ನು ಹೀಗೆ ಪಾಲಿಸಬೇಕು, ಹೀಗೆ ಮಾಡೋದು ಅಂತ ಒತ್ತಡ ಹೇರಿ ಅವರನ್ನು ಮಣಿಸಿ ಅವರನ್ನು ನಮ್ಮ ಇದಕ್ಕೆ, ನಮ್ಮ ಲಾಭಕ್ಕೆ ಬಳಸಿಕೊಳ್ಳೋದು ಅಲ್ಲ. ಧರ್ಮ ಅಂದರೆ ನಾವು ತಿಳಿದುಕೊಂಡು ಇನ್ನೊಬ್ಬರಿಗೆ ತಿಳಿ ಹೇಳೋದು, ಏನು ಅಂತ, ಸತ್ಯವನ್ನು, ಏನು ಸತ್ಯ ಇದೆಯೋ ಅದನ್ನು ತಿಳಿಸೋದಷ್ಟೇ ನಮ್ಮ ಕೆಲಸ. ಆದರೆ ಬಲಾತ್ಕಾರ ಅಥವಾ ಶೋಷಣೆ ಮಾಡೋದಲ್ಲ, ಅಥವಾ ನಮ್ಮ ಧರ್ಮಕ್ಕೆ ಅವರನ್ನು ಎಳೆದು ತರಲು ಏನೇನೋ ಮಾಡೋದು ಅಲ್ಲ. ನಾನೊಂದು ಸೀರಿಯಲ್ ನೋಡ್ತಾ ಇದ್ದೆ. ಆ ಇದರಲ್ಲಿ ಸೀರಿಯಲಲ್ಲಿ ಏನು ಅಂತ ಇತ್ತು ಅಂತ ಹೇಳಿದರೆ, ಒಂದು ಒಬ್ಬ ರಾಜ ಇರ್ತಾನೆ. ಆ ರಾಜ ಏನು ಮಾಡ್ತಾನೆ ಅಂತ ಹೇಳಿದರೆ, ಚೆನ್ನಾಗಿರ್ತಾನೆ, ಅವನ ರಾಜ್ಯವನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ಅವನ ದೇಶವನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ಎಲ್ಲವನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ಎಲ್ಲ ಊರವರನ್ನು ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾನೆ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡ್ತಾನೆ, ಎಲ್ಲವನ್ನು ಮಾಡ್ತಾನೆ. ಆದರೆ ಅವನ ಒಂದು ಗುಣ ಇರ್ತದೆ, ಬೇರೆ ಬೇರೆ ಧರ್ಮದ ಹೆಣ್ಣು ಮಕ್ಕಳನ್ನು ಬೇರೆ ಬೇರೆ ದೇಶದಿಂದ ಆಮದು ಮಾಡಿಕೊಂಡು ಅವನ ಧರ್ಮವನ್ನು ಬೆಳೆಸಬೇಕು ಅನ್ನೋದು ಅವನ ಮೇಯ್ನ್ ಉದ್ದೇಶ. ಏನು, ಎಲ್ಲರೊಂದಿಗೆ ಚೆನ್ನಾಗಿದ್ದುಕೊಂಡು ಎಲ್ಲರ ಒಂದು ಗಮನವನ್ನು ಸೆಳೀತಾ ಎಲ್ರಿಗೂ ಹೆಲ್ಪ್ ಮಾಡ್ತಾ, ಅವನ ಒಂದು ಮೋಟೋ, ಅವನ ಒಂದು ಉದ್ದೇಶ, ಅವನ ಒಂದು ಜೀವನದ ಮುಖ್ಯ, ನನ್ನ ಸಾಧನೆ, ನನ್ನ ಆತ್ಮ ಉದ್ಧಾರ ಅಥವಾ ನನ್ನ ಒಂದು ಮೋಕ್ಷದ ದಾರಿ ಅಂತ ಏನು ತಿಳಿದುಕೊಂಡಿದ್ದಾನೆ, ಅದು ಇನ್ನೊಂದು ಧರ್ಮದ ಹೆಣ್ಮಕ್ಳನ್ನು ತನ್ನ ಒಂದು ಅವರಿಂದ, ಆ ಹೆಣ್ಮಕ್ಳಿಂದ ಮಕ್ಕಳನ್ನು ಪಡೆದು ನನ್ನ ಧರ್ಮ ಉದ್ಧಾರ ಆಗಬೇಕು, ನನ್ನ ಧರ್ಮ ಬೆಳೆಯಬೇಕು, ಕಂಟಿನ್ಯೂ ಆಗಬೇಕು, ಇದು ಹೆಚ್ಚಾಗಬೇಕು, ಆಗ ಇನ್ನೊಂದು ಧರ್ಮವನ್ನು ನಾನು ಕಡಿಮೆ ಮಾಡಲಿಕ್ಕೆ ಸಾಧ್ಯ, ಅಥವಾ ಇನ್ನೊಂದು ಧರ್ಮವನ್ನು ನಾನು ಬೆಳೆಸದೇ ಇರೋ ಹಾಗೆ ನೋಡಿಕೊಳ್ಳಲು ಸಾಧ್ಯ ಅಂತ ಅವನು ತಿಳಿದುಕೊಂಡಿರ್ತಾನೆ. ಸೊ ಅವನು ಹಾಗೆ ಮಾಡ್ತಾನೆ ಕೂಡ. ಮಾಡ್ತಾ ಅವನಿಗೆ ನೂರಾರು ಮಕ್ಕಳು, ಎಷ್ಟೋ ಹೆಣ್ಣು ಮಕ್ಕಳೊಂದಿಗೆ ಅವನು ಇರ್ತಾನೆ. ಸೊ ಈ ಥರ ಅವನಿಗೊಂದು ಇಂಥ ಒಂದು ದೇಶಾಭಿಮಾನ ಅಥವಾ ಅವನ ಧರ್ಮದ ಮೇಲೆ ಅಭಿಮಾನ ಇರ್ತದೆ. ಹೀಗೆ ಇದು ನನ್ನ ದೇವರಿಗೆ ನಾನು ಸಲ್ಲಿಸೋ ಗೌರವ, ನನಗೆ ನನ್ನ ದೇವರು ಅಂದರೆ ಅವನ ದೇವರು ವಹಿಸುವ ಜವಾಬ್ದಾರಿ. ಅದಕ್ಕಾಗಿ ಅವನು ಪ್ರತಿಯೊಂದು ಪರದೇಶದಿಂದ ಹೆಣ್ಮಕ್ಳನ್ನು ತಂದು ಅಪಹರಿಸಿನೋ ಅಥವಾ ಆಮದು ಮಾಡಿಕೊಂಡು ದುಡ್ಡು ಕೊಟ್ಟು ಖರೀದಿಸಿಯೋ ಹೇಗೋ ಒಂದು ಮಾಡಿ ಮಕ್ಕಳನ್ನು ಹುಟ್ಟಿಸೋದು ಅವನ ಒಂದು ಕೆಲಸ. ಹಾಗೆ ಎಲ್ಲವೂ ಚೆನ್ನಾಗಿದ್ದುಕೊಂಡು ಅವನು ಈ ರೀತಿಯ ಕೆಲಸವನ್ನು ಮಾಡ್ತಾನೆ. ಇದು ತಪ್ಪು ಅಥವಾ ಸರಿ ಅಥವಾ ಅಗೌರವ ತೋರಿಸೋದು ಅಂತ ನಾನು ಮಾತಾಡ್ತಿಲ್ಲ, ವಾದಿಸ್ತಾನೂ ಇಲ್ಲ. ಆದರೆ ಇನ್ನೊಂದು ಧರ್ಮದ ಜನರ ಜೀವನವನ್ನು ಹಾಗೂ ಅವರ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋ ಸ್ವಾತಂತ್ರ್ಯ ಯಾರಿಗೂ ಇಲ್ಲ. ಓಕೆ, ಇನ್ನೊಬ್ಬರ ಖುಷಿಯನ್ನು ನಾಶ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಹಾಗೆ ಒಬ್ಬೊಬ್ಬರಿಗೂ ಒಂದೊಂದು ಅವರವರ ಧರ್ಮದ ಬಗ್ಗೆ ಅವರವರಿಗೆ ನಂಬಿಕೆ ಇದೆ, ಅವರವರಿಗೆ ಪ್ರೀತಿ ಇದೆ, ಹಾಗೆ ಅವರವರಿಗೆ ಗೌರವ ಇದೆ. ಸೊ ಅವರವರ ಧರ್ಮವನ್ನು ಪ್ರೀತಿಸಲಿ ಬಿಡಿ, ಅವರನ್ನು ಗೌರವಿಸಲಿ ಬಿಡಿ. ನೀವು ಯಾಕೆ ಇನ್ನೊಂದು ಧರ್ಮವನ್ನು ನಾಶ ಮಾಡಬೇಕು ಅಂತ ಬಯಕೆ ಪಡ್ತೀರಾ? ಇದು ಅಧರ್ಮ ಅಲ್ವಾ? ನಿಮ್ಮ ಒಂದು ಮನುಷ್ಯತ್ವದ ಬೆಲೆ ಎಲ್ಲಿದೆ ಇದರಲ್ಲಿ? ಎಷ್ಟೇ ಒಳ್ಳೆಯ ಮನುಷ್ಯನಾಗಲಿ ಇಲ್ಲಿ ಎಲ್ಲಿದೆ ಮನುಷ್ಯತ್ವ? ಅಂದರೆ ಕಷ್ಟ ಕೊಡೋದಲ್ವ, ಇನ್ನೊಬ್ಬರ ಭಾವನೆಗಳಿಗೆ ಬೆಲೆ ಕೊಡದೇ ಇರುವುದು ತಪ್ಪಲ್ವಾ ಅಂತ. ಹಾಗೆ ಧರ್ಮಾಭಿಮಾನ ಅಂದರೆ ಇದೆ. ನನ್ನ ಧರ್ಮವನ್ನು ನಾನು ಪ್ರೀತಿಸ್ತೀನಿ, ಗೌರವಿಸ್ತೀನಿ, ಆರಾಧಿಸ್ತೀನಿ. ಹಾಗೆ ಆ ಧರ್ಮವನ್ನು ಉಳಿಸಿ ಬೆಳೆಸ್ತೀನಿ, ಹಾಗೆ ಮುಂದಿನ ತಲೆಮಾರಿಗೂ ಕೊಂಡೋಗ್ತೀನಿ, ಅವರಿಗೂ ಉಳಿಸಿ ಬೆಳೆಸಲು ಪ್ರೇರಣೆ ಆಗ್ತೀನಿ ಅನ್ನೋದು ಮಾತ್ರ ಧರ್ಮಾಭಿಮಾನ. ಅದನ್ನು ಬಿಟ್ಟು ನನ್ನ ಧರ್ಮ ಬೆಳೆಸಲು ನಾನು ಇನ್ನೊಂದು ಧರ್ಮವನ್ನು ಅಳಿಯಲು ಕಾರಣನಾಗೋದು ತಪ್ಪು. ಅದು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅರ್ಥ. ನನ್ನ ಧರ್ಮನೇ ಶ್ರೇಷ್ಠ, ನನ್ನ ದೇವರೇ ಶ್ರೇಷ್ಠ ಅನ್ನೋದು
ಒಂದು ದುರಾಭಿಮಾನ ಅಥವಾ ಧರ್ಮಾಭಿಮಾನ. ಅದು ಅದು ಒಳ್ಳೆಯದಲ್ಲ, ಅದು ಕೆಟ್ಟ ಧರ್ಮಾಭಿಮಾನ. ಹಾಗೆ ಇದು ಧರ್ಮಾಭಿಮಾನ ಆಗಲು ಸಾಧ್ಯವಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಇರುತ್ತೆ, ಇನ್ನೊಬ್ಬರ ಧರ್ಮಕ್ಕೆ ಧಕ್ಕೆ ಇರುತ್ತೆ, ಅವರ ಭಾವನೆಗಳಿಗೆ ಬೆಲೆನೇ ಇಲ್ಲ, ಅವರ ಭಕ್ತಿಗೆ ಬೆಲೆನೇ ಇಲ್ಲ. ಒಂದು ತುಂಬ ಕಷ್ಟದ ಜೀವನ ಇದು, ಅದು ಈಸಿ ಇಲ್ಲ. ಓಕೆ, ಹಾಗೆ ಇದನ್ನೆಲ್ಲ ಮರೆತು ಒಳ್ಳೆಯ ರೀತಿಯಲ್ಲಿ ಬದುಕಬೇಕಂತ ಹೇಳಿದರೆ ಒಬ್ಬ ಮಾನವನಾಗಬೇಕು, ಅವನಲ್ಲಿ ಕರುಣೆ ಇರಬೇಕು, ಅವನಲ್ಲಿ ಅನುಕಂಪ ಇರಬೇಕು, ಹಾಗೆ ಮಾನವೀಯತೆ ಇರಬೇಕು. ನನ್ನ ಹಾಗೆ ಇನ್ನೊಬ್ಬರು ಕೂಡ, ನನಗೆ ನೋವಾಗ್ತಿದೆಯೋ ಅದು ಇನ್ನೊಬ್ಬರಿಗೂ ಆಗ್ತಾ ಇದೆ, ನನಗೊಂದು ಮುಳ್ಳು ಚುಚ್ಚಿದೆ ಹೇಗೆ ನೋವಾಗ್ತದೋ ಅದು ಇನ್ನೊಬ್ಬನಿಗೂ ಹಾಗೆ ಮುಳ್ಳು ಚುಚ್ಚಿದಾಗ ನೋವಾಗ್ತದೆ. ನನ್ನ ಹೆಣ್ಣು ಮಕ್ಕಳಿಗೆ ಹೇಗೆ ನೋವಾಗುತ್ತೋ ಹಾಗೆ ಇನ್ನೊಬ್ಬರ ಹೆಣ್ಣು ಮಕ್ಕಳಿಗೂ ನೋವಾಗುತ್ತೆ. ನನ್ನ ಮನೆಯಲ್ಲಿ ನನ್ನ ಗಂಡು ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗುತ್ತೋ ಅದು ಇನ್ನೊಬ್ಬರ ಮನೆಯಲ್ಲೂ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ತಲೆಯಲ್ಲಿರಬೇಕು. ಅಷ್ಟು ಇಲ್ಲ ಅಂತ ಹೇಳಿದರೆ ಅವನು ಮನುಷ್ಯನೇ ಅಲ್ಲ ಅಲ್ವಾ. ಮನುಷ್ಯನಾಗಿ ಅವನು ಹುಟ್ಟಿದ ಮೇಲೆ ಎಲ್ಲವನ್ನು ಅವನು ಸಹಿಸಿಕೊಂಡು ಎಲ್ಲರಿಗೋಸ್ಕರ ಒಂದು ಜೀವನ ಮಾಡಬೇಕಾಗುತ್ತೆ. ನಾನು ನನ್ನದು, ನನಗೆ ಇನ್ನೊಬ್ಬರು ಕೀಳಾಗಬೇಕು, ಇನ್ನೊಬ್ಬರು ತಪ್ಪು, ನನ್ನದು ಶ್ರೇಷ್ಠ ಅನ್ನೋದರಲ್ಲಿ ಯಾವ ಅರ್ಥನೂ ಇಲ್ಲ. ಎಲ್ಲಕ್ಕಿಂತ ಮೊದಲು ಮನುಷ್ಯರಾಗಿ ಅಂತ, ಮಾನವರಾಗಿ ಹುಟ್ಟಿದ ಮೇಲೆ ಎಲ್ಲವನ್ನು ಮರೆತು ಎಲ್ಲರೊಂದಿಗೆ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ. ಹಾಗೆ ದ್ವೇಷ, ಅಸೂಯೆ, ದಬ್ಬಾಳಿಕೆ, ಅತ್ಯಾಚಾರ, ಅನಾಚಾರ, ಕೊಲೆ, ಸುಲಿಗೆ ಎಲ್ಲವನ್ನು ಬಿಡಬೇಕಾಗುತ್ತೆ. ಹಾಗೆ ಬಿಡಲು ಪ್ರಯತ್ನಿಸಿ ಕೂಡ, ಎಲ್ಲರಲ್ಲೂ ವಿನಂತಿ, ನೀವು ಪ್ರಯತ್ನಿಸಿ, ಆಗ್ತದೆ, ನಿಮ್ಮಿಂದ ಸಾಧ್ಯ ಇದೆ. ಹಾಗೆ ಈ ಮಾನವ ಜನ್ಮ ಅತ್ಯಂತ ಪವಿತ್ರವಾದದ್ದು. ಈ 84 ಲಕ್ಷ ರಾಶಿಗಳನ್ನು ನಾವು ದಾಟಿ ಬಂದಿರ್ತೀವಿ ಮನುಷ್ಯರಾಗಲಿಕ್ಕೆ. 7 ಜನ್ಮದಲ್ಲಿ 7 ಜನ್ಮ ಇದೆ ಮನುಷ್ಯನಲ್ಲಿ, ಮತ್ತೆ 7 ಜನ್ಮ ಇದೆ. ಆ 7 ಜನ್ಮದಲ್ಲಿ ನಾವು ಉದ್ಧಾರ ಆಗಬೇಕು, ಮನುಷ್ಯ ಆತ್ಮೋದ್ಧಾರ ಆಗಬೇಕು. ನಮ್ಮದು ಒಂದೊಂದು ಜನ್ಮ, 7 ಜನ್ಮ ನಮಗೆ ಟೈಮ್ ಕೊಟ್ಟಿರ್ತಾನೆ ಭಗವಂತ. ಈ ಟೈಮ್ನಲ್ಲಿ ನಾವು ಮತ್ತೆ ತಪ್ಪು ಮಾಡ್ತಾ ಹೋದರೆ, ಮೋಕ್ಷದ ದಾರಿಗೆ ಹೋಗದೇ ಇದ್ದರೆ ಮತ್ತೆ 84 ಲಕ್ಷ ಜೀವರಾಶಿಗಳಲ್ಲಿ ಮತ್ತೆ ಹುಟ್ಟಿ ಬರಬೇಕಾಗುತ್ತೆ. ಅದಕ್ಕೆ ನಾವು ಮೋಕ್ಷವನ್ನು ಪಡಿಬೇಕಂತ ಹೇಳಿದರೆ ಈ ಒಂದು 7 ಜನ್ಮ ಏನಿದೆ ಮನುಷ್ಯನಿಗೆ, ನಮ್ಮದು ಯಾವ ಜನ್ಮ ಅಂತ ನಾವು ನಮ್ಮ ಒಂದು ಆತ್ಮೋನ್ನತಿಗೆ ನಾವು ಪ್ರಯತ್ನ ಪಡಬೇಕಾಗುತ್ತೆ. ಅಂತಿಮವಾಗಿ ನಾವು ಮೋಕ್ಷವನ್ನೇ ಪಡಿತೀವಿ. ಮೋಕ್ಷ ಪಡೆಯೋದಂತ ಹೇಳಿದರೆ ಅದು ಹೇಗೆ ಸಾಧ್ಯ, ಎಲ್ರಿಗೂ ಸಾಧ್ಯ ಇದೆಯಾ, ಇದು ಏನು ಅಂತ ಹೇಳೋದಾದರೆ ಧ್ಯಾನ ಮಾಡಬೇಕು, ನಮ್ಮ ಜ್ಞಾನವನ್ನು ವೃದ್ಧಿಸ್ಕೋಬೇಕು, ಹಾಗೆ ಒಂದು ಆತ್ಮಾವಲೋಕನ ಮಾಡ್ಕೋಬೇಕು. ನಾನು ಯಾರು, ಯಾಕಾಗಿ ಹುಟ್ಟಿದ್ದೀನಿ, ಏನನ್ನು ಮಾಡ್ತಾ ಇದ್ದೀನಿ, ಸಮಾಜಕ್ಕೆ ಏನನ್ನು ಕೊಡ್ತಿದ್ದೀನಿ, ಹಾಗೆ ನಾನೇನನ್ನು ಪಡಿತಾ ಇದ್ದೀನಿ, ನಾನು ಕೆಟ್ಟ ವ್ಯಕ್ತಿಗಳ ಸಹಾಯವನ್ನೇ ಪಡಿತಿದ್ದೀನಾ, ಅಥವಾ ಕೆಟ್ಟ ವ್ಯಕ್ತಿಗಳ ಗುಂಪಿನಲ್ಲಿದ್ದೀನಾ, ಅಥವಾ ನಾನೇ ಕೆಟ್ಟವನ, ಅಥವಾ ನಾನೇ ಕೆಟ್ಟವಳ, ಅಥವಾ ನನ್ನ ಸುತ್ತಲಿರುವವರು ಒಳ್ಳೆಯವರಿದ್ದು ಕೂಡ ನಾನು ಕೆಟ್ಟವಳಿದ್ದೀನಾ, ನಾನು ಕೆಟ್ಟವನಿದ್ದೀನಾ, ಅಥವಾ ನಾನು ಒಳ್ಳೆಯವನಿದ್ದು ನಾನು ಒಳ್ಳೆಯವನಿದ್ದು ನನ್ನ ಸುತ್ತಲಿರುವವರು ಕೆಟ್ಟವರಿದ್ದಾರಾ ಅಂತ ಗುಂಪಿನಿಂದ ಹೇಗೆ ಹೊರಗೆ ಬರಲಿ, ನಾನು ಹೇಗೆ ಶಕ್ತಿಯನ್ನು ಪಡೀಲಿ, ನಮ್ಮ ಆತ್ಮಾಭಿಮಾನ ಅಥವಾ ಆತ್ಮಗೌರವ, ಆತ್ಮವಿಶ್ವಾಸ ಹೇಗೆ ವೃದ್ಧಿಸ್ಕೊಳ್ಳಿ, ಹಾಗೆ ಧೈರ್ಯವನ್ನು ಹೇಗೆ ಬೆಳೆಸ್ಕೊಳ್ಳೋದು, ಹಾಗೆ ಮಾನವನಾಗಿ ಹೇಗೆ ಬದುಕೋದು, ಕರುಣೆ ಅಂದರೆ ಏನು, ನನ್ನಲ್ಲಿ ಕರುಣೆ ಇದೆಯಾ, ಅನುಕಂಪ ಇದೆಯಾ, ಹಾಗೆ ಏನು ಮಾಡಿದರೆ ಏನು ಸರಿ, ಏನು ಮಾಡಿದರೆ ಏನು ತಪ್ಪು, ಯಾರಿಗೂ ಅನ್ಯಾಯ ಆಗದೇ ಇರುವ ಹಾಗೆ ಹೇಗೆ ಬದುಕೋದು, ಹಾಗೆ ಒಂದು ನರಪಿಳ್ಳೆಯನ್ನು ಸಾಯಿಸದೇ ಇರುವ ಹಾಗೆ ಹೇಗೆ ನಾನು ಬದುಕಲಿ. ಪ್ರಾಣಿ ಹಿಂಸೆ ತಪ್ಪು ಅಂತ ಎಲ್ರಿಗೂ ಗೊತ್ತು. ಮಾಂಸ ತಿನ್ನೋದೇ ಬೇಡ ಅಂತ ನನ್ನ ವಾದ ಅಲ್ಲ. ಕೆಲವರಿಗೆ ಅದೆಲ್ಲ ಇಷ್ಟ, ತುಂಬ ಇಷ್ಟ, ತಿಂತಾರೆ. ಆದರೆ ಕೊಂದ ಪಾಪ ತಿಂದ ಪರಿಹಾರ ಅಂತ ಹೇಳ್ತಾರೆ. ತಿಂದರೆ ಪರಿಹಾರ ಆಗುತ್ತೆ ಅಂತ. ಯಾಕಂದರೆ ಹೇಳಿದರೆ ಅದು ಆ ಒಂದು ಅವರ ಆಸೆ ತಿನ್ನೋದು, ಅದು ಸತ್ತು ಅಲ್ಲಿ ಹೆಣವಾಗಿ ಅದು ಹೋಗೋದಕ್ಕಿಂತ ತಿಂದರೆ ಅದನ್ನು, ಕೆಲವರೆಲ್ಲ ಮನುಷ್ಯರನ್ನೇ ಮಾಂಸ ಮಾಡಿ ತಿಂತಾರೆ, ಕೆಲವರೆಲ್ಲ ನಾಯಿಯನ್ನು ಮಾಂಸ ಮಾಡ್ತಾರಂತೆ, ಇದೆಲ್ಲ ಬರ್ತಾ ಇದೆ ಈಗ. ಸೊ ಮನುಷ್ಯರನ್ನೇ ಮಾರ್ಬೋದಪ್ಪ, ಯಾರಿಗೂ ಹೇಳೋಕ್ಕಾಗಲ್ಲ. ಸೊ ದನವನ್ನು ಕೊಲ್ತಾರೆ, ಪ್ರಾಣಿ, ಕುರಿ, ಆಡು ಎಲ್ಲವನ್ನೂ ಕೊಲ್ತಾರೆ, ಪಕ್ಷಿಯನ್ನು ಕೊಲ್ತಾರೆ, ಕೋಳಿಯನ್ನು ಕೊಲ್ತಾರೆ. ಸೊ ಎಲ್ಲವನ್ನೂ ತಿಂತಾರೆ, ಎಲ್ಲ ಮೃಗಗಳನ್ನು ತಿಂತಾರೆ, ಹಾವನ್ನು ಬಿಡೋದಿಲ್ಲ, ಹಾವನ್ನು ತಿಂತಾರೆ, ಕಪ್ಪೆಯನ್ನು ಬಿಡೋದಿಲ್ಲ, ಕಪ್ಪೆಯನ್ನು ತಿಂತಾರೆ, ಚಪ್ಪರಿಸ್ಕೊಂಡು ತಿಂತಾರೆ. ಅದು ಹೇಗೆ ತಿಂತಾರೋ ದೇವರಿಗೆ ಗೊತ್ತು. ಇನ್ನೊಂದು ದೇಹ, ಅದು ಕೂಡ ದೇಹ, ಅದರಲ್ಲೂ ಕೂಡ ಉಸಿರಿದೆ, ಅದಕ್ಕೂ ಕೂಡ ನೋವಾಗುತ್ತೆ ಅನ್ನುವಂಥವ್ರು ಯಾರು ಕೂಡ ತಿನ್ನಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಸೊ ಸಸ್ಯಗಳು, ಕೆಲವರು ಮೊಟ್ಟೆ ತಿಂತಾರೆ, ಆ ಮೊಟ್ಟೆಯಲ್ಲಿ ಉಸಿರಿರೋದಿಲ್ಲ ಅಲ್ವಾ. ಮೊದಲು ನಾವು ಯಾರು ಅಂತ ತಿಳಿಬೇಕು. ನಾವು ಏನೇ ಮಾಡೋದಕ್ಕಿಂತ ಮೊದಲು ಧರ್ಮಾಭಿಮಾನವಾಗಲಿ, ಅಥವಾ ಭಕ್ತಿಯೇ ಆಗಲಿ, ಅಥವಾ ದೇಶಭಕ್ತಿಯೇ ಆಗಲಿ, ಅಥವಾ ಒಂದು ಜಾತಿಯ ಮೇಲೆ ಭಕ್ತಿಯಾಗಲಿ, ಭಾವ ಆಗಲಿ, ಅದನ್ನು ಒಂದು ಪ್ರೀತಿಸುವ ಗುಣ ಆಗಲಿ, ಅಥವಾ ನಾನು ನನ್ನದು ಅನ್ನುವ ಒಂದು ಅಹಂ ಆಗಲಿ, ಅತ್ಯಾಸೆ ಆಗಲಿ, ದುರಾಸೆ ಆಗಲಿ, ಎಲ್ಲದಕ್ಕಿಂತ ಮೊದಲು ನಾವು ತಿಳ್ಕೊಬೇಕಾಗಿರುವಂಥದ್ದು ಒಂದು ಅಗತ್ಯವಾದ ವಿಷಯ ಇದೆ. ಅದೇನಂತ ಹೇಳಿದರೆ, ಈ ಕೋಟಿ ಬ್ರಹ್ಮಾಂಡದಲ್ಲಿ ನಾವಿದ್ದೇವೆ, ಒಂದು ಬ್ರಹ್ಮಾಂಡದಲ್ಲಿ ನಾವಿದ್ದೇವೆ. ಕೋಟಿ ಬ್ರಹ್ಮಾಂಡಗಳಲ್ಲಿ ಒಂದು ಬ್ರಹ್ಮಾಂಡದ ಒಳಗೆ ನಾವಿದ್ದೀವಿ. ಆ ಒಂದು ಬ್ರಹ್ಮಾಂಡದಲ್ಲಿ ತುಂಬ ಕೋಟಿ ಸೂರ್ಯರಲ್ಲಿ ಒಂದು ಬ್ರಹ್ಮಾಂಡದ ಸೂರ್ಯ ನಮ್ಮ ಸೂರ್ಯ. ಓಕೆ, ನಾವು ಕಾಣುವಂಥ, ಬೆಳಿಗ್ಗೆ ಎದ್ದರೆ ಕಾಣೋದು, ಸಂಜೆ ಆದರೆ ಮುಳುಗೋದು, ಇದು ಈ ಸೂರ್ಯ ನಮಗೆ ಕಾಣ್ತಾ ಇದ್ದಾರೆ. ಹಾಗೆ ಭೂಮಿಯ ಮೇಲ್ಗಡೆ ಇದ್ದೇವೆ ನಾವು, ಒಳಗಡೆ ಏನೂ ಇಲ್ಲ, ಒಂದು ಸುರಕ್ಷತೆಯಾಗಿಲ್ಲ.
ತೇಲ್ತಾ ಇರೋ ಹಾಗೆ ನಾವು ಮೇಲ್ಗಡೆ ಇದ್ದೀವಿ ಅಲ್ವಾ. ಈ ಮೇಲ್ಗಡೆ ಇದ್ದಾಗ ನಮಗೆ ಸಾಕಷ್ಟು ಕಷ್ಟಗಳು ಬರ್ಬೋದು, ಸಾಕಷ್ಟು ನಷ್ಟಗಳು ಬರ್ಬೋದು. ಇವಾಗ ನೋಡ್ಬೋದು, ಕೇರಳ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ನಮ್ಮ ದಕ್ಷಿಣ ಕನ್ನಡ ಆಗ್ಬೋದು, ಉಡುಪಿ ಆಗ್ಬೋದು, ಎಲ್ಲ ಕಡೆಗಳಲ್ಲಿಯೂ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಆಗ್ಬೋದು ಭೂಕುಸಿತ ನೋಡ್ತೀವಿ. ಈಗ ವಯನಾಡಿನಲ್ಲಿ ನಡೆದ ದುರಂತ ಆಗಲಿ, ಅಲ್ಲಿ ಯಾವ ಜಾತಿ ಇದೆ, ಯಾವ ಧರ್ಮ ಇದೆ, ಯಾವ ಜನರಿದ್ದಾರೆ, ಶ್ರೀಮಂತರಿದ್ದಾರಾ, ಬಡವರಿದ್ದಾರಾ, ಬಲ್ಲಿದರಿದ್ದಾರಾ, ವೆಜ್ ತಿಂತಾರಾ, ನಾನ್ ವೆಜ್ ತಿಂತಾರಾ, ಹಿಂಸೆ ಕೊಡ್ತಾರಾ, ಹಿಂಸೆ ಕೊಡಲ್ವಾ, ಶಾಂತಿಪ್ರಿಯರ, ಇದೆಲ್ಲ ಹೆಂಗಸರಿದ್ದಾರಾ, ಗಂಡಸರಿದ್ದಾರಾ, ಮಕ್ಕಳಿದ್ದಾರಾ, ಅಥವಾ ಹೀನ ಕುಲದವರಿದ್ದಾರಾ ಅಥವಾ ಉನ್ನತ ಕುಲದವರಿದ್ದಾರಾ, ಯಾವುದು ಗಮನಕ್ಕೆ ಬರಲ್ಲ. ಒಂದು ವೇಳೆ ಪ್ರಕೃತಿ ಮುನಿದರೆ ಎಲ್ಲವೂ ಸರ್ವನಾಶ. ನಾವೇನು ಮಾಡ್ತೀವಿ, ನಾವೇನು ಮಾಡ್ತಾ ಇದ್ದೀವಿ ಅದು ಮುಖ್ಯ ಅಲ್ಲ. ನಾವೇನು ಸಾಧಿಸ್ತೀವಿ, ನಮ್ಮ ಹತ್ರ ಏನು ಶಕ್ತಿ ಇದೆ, ನಮ್ಮ ಹತ್ರ ಎಷ್ಟು ದುಡ್ಡಿದೆ, ನಮ್ಮ ಹತ್ರ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಅಥವಾ ನಾವೇನು ದೊಡ್ಡ ಕೆಲಸದಲ್ಲಿ ಹುದ್ದೆಯಲ್ಲಿದ್ದೀವಿ, ಅಥವಾ ಗೌರ್ಮೆಂಟಲ್ಲಿದ್ದೀವಾ, ಪ್ರೈವೇಟಲ್ಲಿದ್ದೀವಾ, ಅಥವಾ ನಾವು ಏನನ್ನು ಕಲಿತೀವ, ಅಥವಾ ನಾವು ಯಾವ ಉದ್ಧಾರಕ್ಕಾಗಿ ನಾವು ಏನನ್ನು ಕಲಿತಾ ಇದ್ದೀವಿ, ಅದೆಲ್ಲ ಯಾವುದು ಮುಖ್ಯ ಅಲ್ಲ. ಬಡವರ ಬಲ್ಲಿದರ ಯಾವುದು ಮುಖ್ಯ ಅಲ್ಲ. ನಮ್ಮಲ್ಲಿ ಎಷ್ಟು ಜ್ಞಾನ ಇದೆ, ನಾವು ಒಂದು ಆಧ್ಯಾತ್ಮಿಕವಾಗಿ ಏನನ್ನು ಪಡಿತಾ ಇದ್ದೀವಿ, ಏನನ್ನು ನಾವು ಪಡಿತಾ ಇದ್ದೀವಿ, ಎಷ್ಟು ಪಡಿತಾ ಇದ್ದೀವಿ, ಮತ್ತು ಅದರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ, ಅದನ್ನು ತಿಳ್ಕೊಬೇಕಾಗುತ್ತೆ. ನಾವು ಕೂಲಂಕುಷವಾಗಿ ಕಣ್ಣಲ್ಲಿ ಕಂಡರೂ ಪರಾಂಬರಿಸಿ ನೋಡು ಅಂತಾರೆ. ಅಂದರೆ ಸತ್ಯ ಯಾವುದು ಅಂತ ತಿಳಿಬೇಕು. ಯಾವುದರಲ್ಲಿ ಸತ್ಯ ಇದೆ, ದೇವರು ಅಂದರೆ ಯಾರು, ಏನು ದೇವರಂದರೆ ಅದೊಂದು ಎನರ್ಜಿ. ಇವಾಗ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ಜೈನ ಧರ್ಮ, ಯಾವುದು ಬೇಕಾದರೂ ಆಗ್ಬೋದು, ಬ್ರಾಹ್ಮಣರಾಗಿರ್ಬೋದು, ಬಿಲ್ಲವರಾಗಿರ್ಬೋದು, ಅಥವಾ ಕೆಳಗಿನ ಜಾತಿಯವರಾಗಿರ್ಬೋದು, ಮೇಲಿನ ಜಾತಿಯವರಾಗಿರ್ಬೋದು, ಯಾವ ಶಕ್ತಿ ಆಗಿರ್ಬೋದು, ಯಾವುದು ಬೇಕಾದರೂ ಆಗಿರಬಹುದು. ಆದರೆ ಆ ಒಂದು ದೇವರಲ್ಲಿ ಕೂಡ ಆ ದೇವರು, ಈ ದೇವರು, ಕಣ್ಣಿಗೆ ಕಾಣೋ ದೇವರು, ಕಾಣಿಸದ ದೇವರು, ಎಲ್ಲರೂ ಒಂದೇ ಅರ್ಥ, ಬ್ರಹ್ಮಾಂಡ, ಯೂನಿವರ್ಸ್. ಆ ಯೂನಿವರ್ಸಿಗೆ ನಾವು ಕೈ ಮುಗಿಬೇಕು. ಆ ಎನರ್ಜಿಯನ್ನು ನಾವು ಪಡ್ಕೋಬೇಕಾಗುತ್ತೆ. ಬ್ರಹ್ಮಾಂಡಕ್ಕೆ ನಾವು ಥ್ಯಾಂಕ್ ಯು ಹೇಳಬೇಕಾಗುತ್ತೆ, ಧನ್ಯವಾದ ಹೇಳಬೇಕಾಗುತ್ತೆ. ಅಲ್ಲಿಂದ ನಾವು ನಮ್ಮನ್ನು ಕನೆಕ್ಟ್ ಮಾಡಿಕೊಂಡು ನಾವು ಎನರ್ಜಿಯನ್ನು ತಗೋಬೇಕಾಗುತ್ತೆ. ಖಂಡಿತ ಇದು ವರ್ಕ್ ಆಗುತ್ತೆ. ಇದರ ಬಗ್ಗೆ ಚಿಂತೆ ಮಾಡಿ, ಥಿಂಕ್ ಮಾಡಿ, ಚಿಂತನೆ ಮಾಡಿ, ಥಿಂಕ್ ಮಾಡಿ. ಅಂದರೆ ನಮ್ಮಲ್ಲಿ ಆ ಒಂದು ಆಕಾಶ ತತ್ವ, ಭೂತತ್ವ, ಪ್ರತಿತತ್ವ, ವಾಯುತತ್ವ ಎಲ್ಲನೂ ಬ್ರಹ್ಮಾಂಡದಲ್ಲಿ ಸಿಗೋದ್ರಿಂದ ನಮ್ಮಲ್ಲೂ ಇದೆ. ನಮ್ಮಲ್ಲೂ ಇವಾಗ ಹುಣ್ಣಿಮೆ ಬಂದರೆ ನಮ್ಮ ಪರಿಸರದಲ್ಲಿರುವ ಮನೆಗಳಲ್ಲಿರುವ ಮಕ್ಕಳು ತುಂಬ ಅಳ್ತಾರೆ ಪ್ರತಿ ಹುಣ್ಣಿಮೆಯ ಟೈಮಲ್ಲೂ. ಹಿಂದೊಮ್ಮೆ ಬೇರೆಯವರಿದ್ದರು, ಈಗ ಇನ್ನೊಬ್ಬರು ಬಂದರು, ಅವರು ಕೂಡ ಅದೇ ಥರ ಮಾಡ್ತಿದ್ದಾರೆ. ಸೊ ಅದು ಮನಸ್ಸಿನ ಮೇಲಾಗುವಂತಹ, ಅಲ್ಲಿರುವಂತಹ ವಾಸ್ತು ಆಗಿರಬಹುದು ಅಥವಾ ಏನೇ ಒಂದು ಅಡೆತಡೆಗಳಿಂದ ಆ ಒಂದು ಎನರ್ಜಿ ಅವರಿಗೆ ಬೇಗ ಕನೆಕ್ಟ್ ಆಗಿ ಅಲ್ಲಿ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗಿ ಅಲ್ಲಿ ಒಂದು ಏರಿಳಿತ ಸ್ಟಾರ್ಟ್ ಆಗಿ ಅಲ್ಲಿ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗ್ತದೆ. ಇದು ಪ್ರತಿ ಒಬ್ಬ ಮನುಷ್ಯನ ಜೀವನದಲ್ಲೂ ಆಗುವಂಥದ್ದು. ಅವನು ಆ ಜಾತಿನ, ಈ ಜಾತಿನ, ಆ ಧರ್ಮದವನ, ಈ ಧರ್ಮದವನ, ಪ್ರಕೃತಿ ಯಾವುದನ್ನು ನೋಡೋದಿಲ್ಲ. ಯೂನಿವರ್ಸಿಗೆ ಯಾವುದೂ ಗೊತ್ತಿಲ್ಲ, ನಾವು ಯಾರು ಅಂತಲೇ ಗೊತ್ತಿಲ್ಲ. ಯೂನಿವರ್ಸಿಗೆ ಗೊತ್ತಿರೋದು ಒಂದೇ, ಎನರ್ಜಿ ಕೊಡುವಂಥದ್ದು. ನಾವು ಒಳ್ಳೆ ಎನರ್ಜಿನ ಪಡಿತೀವ, ಕೆಟ್ಟ ಎನರ್ಜಿನ ಪಡಿತೀವ, ಅದು ನಮಗೆ ಬಿಟ್ಟಿರುವಂಥದ್ದು. ಅಂದರೆ ಥಾಟ್ ಪ್ರೊಸೆಸ್ ಚೆನ್ನಾಗಿರಬೇಕು. ಅಂದರೆ ಏನೇ ಆಗಲಿ, ನಮ್ಗೆ ಏನಾದರೂ ಬೇಕು ಅಂತ ಹೇಳಿದಾಗ ನಮಗೆ ದೊರೀತಾ ಇದೆ, ಅದು ಸಿಗ್ತಾ ಇದೆ. ಹಾಗೆ ಅದು ಸಿಕ್ಕಿದ್ದಕ್ಕೆ ಕೂಡ ಯಾವುದೆಲ್ಲ ಸಿಗ್ತಾ ಇದೆ ಅದಕ್ಕೂ ಕೂಡ ಒಂದು ನಮ್ಮ ಸಮರ್ಪಣಾ ಭಾವ ಇರಬೇಕು, ಒಂದು ಧನ್ಯವಾದ ಅಂತ ಇರಬೇಕು. ಯಾಕಂತ ಹೇಳಿದರೆ ಏನು ನಾವು ಪಡಿತೀವೋ ಅದಕ್ಕೆ ನಾವು ಪೂರ್ವಕವಾಗಿ ನಾವು ಸಲ್ಲಿಸಬೇಕಾಗುತ್ತೆ ನಮ್ಮ ಒಂದು ಧನ್ಯವಾದಗಳನ್ನು. ಹಾಗೆ ಏನನ್ನು ನಾವು ಏನನ್ನು ನಾವು ಪಡಿಬೇಕಾಗಿದೆ ಅದಕ್ಕೂ ನಾವು ಅದು ನಮಗೆ ಸಿಗ್ತಾ ಇದೆ ಅಂತ ಈಸಿಯಾಗಿ ನಮಗೆ ಸಿಗ್ತಾ ಇದೆ, ಅದು ಪೂರಕವಾಗ್ತಿದೆ ಅಂತ ನಾವು ಭಾವಿಸಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಒಂದು ಮನೆಯ ಫ್ರಿಡ್ಜ್ನ ಒಳಗೆ ಒಂದು ನಿಂಬೆಹಣ್ಣಿದೆ, ಅದನ್ನು ನೀವು ನೋಡಿರ್ತೀರಿ ಅಂತ ತಿಳ್ಕೊಳ್ಳಿ. ಹಾಗೆ ನಿಂಬೆಹಣ್ಣಿನ ಟೇಸ್ಟ್ ಎಲ್ರಿಗೂ ಗೊತ್ತು. ಅದನ್ನು ನಾವು ಇವಾಗ ತಿನ್ನಬೇಕು ಅಥವಾ ಕುಡಿಬೇಕು. ಆ ಒಂದು ನಿಂಬೆಹಣ್ಣಿನ ರಸವನ್ನು ಬಾಯಿಗೆ ಹಾಕೋಬೇಕು. ಚಾಕುವಿನಿಂದ ಕಟ್ ಮಾಡ್ತೀವಿ, ಅದನ್ನು ಬಾಯಿಗೆ ಹಿಂಡ್ತೀವಿ. ಹಾಗೆ ಏನು ಟೇಸ್ಟ್ ಬರುತ್ತೆ ನಿಮ್ಮ ಬಾಯಿಯಲ್ಲಿ. ನೀವು ಭಾವನೆಗಳಿಗೆ ಬೆಲೆ ಕೊಡುವವರಾಗಿದ್ದರೆ, ಅದನ್ನು ಅನುಭವಿಸುವವರಾಗಿದ್ದರೆ, ನೀವು ಎಷ್ಟು ಸೆನ್ಸಿಟಿವ್ ಆಗಿದ್ದೀರಿ, ನೀವು ಎಷ್ಟು ಭಾವನೆಗಳಿಗೆ ಬೆಲೆ ಕೊಡ್ತೀರಿ, ಇನ್ನೊಬ್ಬರ ಭಾವನೆಗಳಿಗೆ ಬೆಲೆ ಕೊಡ್ತೀರಿ ಅನ್ನೋದು ಈಗ ನಿಮಗೆ ಗೊತ್ತಾಗ್ತದೆ. ಯಾರಿಗೆಲ್ಲ ನಾನು ಹೇಳುವಾಗ ಬಾಯಲ್ಲಿ ಒಂದು ನೀರು ಬರ್ತದೋ ಅಥವಾ ಏನು ಆ ಒಂದು ಹುಳಿ ಅಂಶ ನಿಮಗೆ ಹುಳಿ ಅಂಶದ ಬಗ್ಗೆ ನಾನು ಮಾತಾಡುವಾಗ ಏನು ನಿಮ್ಮ ಬಾಯಿಯಲ್ಲಿ ಒಂದು ನೀರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೋ, ಇದು ನಿಮಗೆ ನೀವು ಎಷ್ಟು ಭಾವನಾಪೂರ್ವಕವಾಗಿ ಜೀವಿಸ್ತಾ ಇದ್ದೀರಿ ಅನ್ನೋದು ಗೊತ್ತಾಗ್ತದೆ. ಸೊ ಟ್ರೈ ಮಾಡಿ ಒಮ್ಮೆ. ಓಕೆ, ಇವಾಗ ಒಂದು ನಿಂಬೆಹಣ್ಣಿದೆ, ನಾವು ಕಟ್ ಮಾಡ್ತೀವಿ, ಅದನ್ನು ಹಿಂಡ್ತೀವಿ, ಅದನ್ನು ನಾವು 1 ಸ್ಪೂನ್ ನಮ್ಮ ಬಾಯಿಗೆ ಹಾಕ್ಕೊಳ್ತೀವಿ. ಅದು ಬಾಯಿಗೆ ಹಾಕೊಂಡಾಗ ನಾವು ನೋಡಿದ್ದು ಮಾತ್ರ, ಇವಾಗ ಫೀಲ್ ಮಾಡ್ತಾ ಇರೋದು ಮಾತ್ರ. ನಾವು ಅದನ್ನು ನಿಂಬೆಹಣ್ಣನ್ನು ಖಂಡಿತವಾಗಿಯೂ ತಿಂತಾ ಇಲ್ಲ ಅಥವಾ ಕುಡಿತಾ ಇಲ್ಲ, ಅದರ ರಸವನ್ನು ಕುಡಿತಾ ಇಲ್ಲ. ಆದರೆ ಅದರ ಹುಳಿ, ಅದರ ಒಂದು ಟೇಸ್ಟ್, ಅದು ನಮಗೆ ರುಚಿ ಅದು ಗೊತ್ತು. ಅದು ಹೇಗಿದೆ, ಕಲರ್ ಹೇಗಿದೆ, ಕಾಯಿದ್ರೆ ಹೇಗಿರುತ್ತೆ, ಹಣ್ಣಾಗಿದ್ದರೆ ಹೇಗಿರುತ್ತೆ, ಅದು ಬಾಡಿದ್ರೆ ಹೇಗಿರುತ್ತೆ, ಚೆನ್ನಾಗಿದ್ದರೆ ಹೇಗಿರುತ್ತೆ, ನಮಗೆಲ್ಲವೂ ಗೊತ್ತಲ್ವಾ. ಸೊ ನಾವು ಊಹಿಸೋದು ಮಾತ್ರ, ಈಗ ಸದ್ಯಕ್ಕೆ ಕೂತ್ಕೊಂಡು ಊಹಿಸೋದು ಮಾತ್ರ.
ನಾವು ತಿಂತಾ ಇಲ್ಲ, ಅದನ್ನು ಯೂಸ್ ಮಾಡ್ತಾ ಇಲ್ಲ, ಬಟ್ ನಮ್ಮ ಭಾವನೆ, ನಮ್ಮ ಬ್ರೈನು ಆ ಕೆಲಸವನ್ನು ಮಾಡ್ತಾ ಇದೆ. ನಾವೇನು ಮಾತಾಡ್ತೀವೋ, ನಾವೇನು ಕೇಳಿಸ್ತೀವೋ ಅದರ ಪ್ರಕಾರ ನಮ್ಮ ಬ್ರೈನ್ ವರ್ಕ್ ಮಾಡ್ತದೆ, ಸಿಗ್ನಲ್ಸ್ಗಳನ್ನು ಕೊಡ್ತದೆ, ಏನೇನು ಎಲ್ಲೆಲ್ಲಿ ಆಗಬೇಕು ಅನ್ನೋದು. ಅದೇ ರೀತಿ ನಮ್ಮ ಮನಸ್ಸಿನ ಥಾಟ್ಗಳನ್ನು, ನಮ್ಮ ಭಾವನೆಗಳನ್ನು ನಾವು ಒಳ್ಳೆ ರೀತಿಯಲ್ಲಿ ಸಕಾರಾತ್ಮಕವಾಗಿ ಅದನ್ನು ಪ್ರಸ್ತುತಪಡಿಸಿದಾಗ ಬ್ರಹ್ಮಾಂಡದಲ್ಲಿ ನಮಗೇನು ಬೇಕು, ನಮಗೇನು ಸಿಗ್ತಾ ಇದೆ, ನಮಗೇನು ಸಿಕ್ಕಿದೆ, ಅದರ ಮೇಲೆ ನಮಗೆ ಗೌರವ, ಪ್ರೀತಿ ಇದ್ದಾಗ ಅದರ ಮೇಲೆ ನಮಗೂ ಆತ್ಮಾಭಿಮಾನ, ಗೌರವ ಎಲ್ಲವೂ ದೊರೆಯುತ್ತದೆ. ಹಾಗೆ ನಮಗೆ ನಾವು ಏನನ್ನು ಪಡಿಬೇಕು ಅಂತಿದ್ದೀವಿ ಅದರ ಮೇಲೆ ನಮಗೆ ಗಮನ ಇರಬೇಕು. ಇನ್ನೊಬ್ಬರಿಗೆ ಹಾಳಾಗಲಿ ಅನ್ನೋದು ನಾವು ಯಾವಾಗಲೂ ಬಯಸಬಾರ್ದು. ಹಾಗೆ ನಮ್ಮ ಬಗ್ಗೆ ಕೂಡ ನೆಗೆಟಿವ್ ಥಾಟ್ಸನ್ನು ನಾವು ಕ್ರಿಯೇಟ್ ಮಾಡಬಾರ್ದು. ನನಗೆ ಮನೆ ಕಟ್ಟಲಿಕ್ಕಾಗಲಿಲ್ಲ, ಇನ್ನೊಬ್ಬರಿಗೆ ಮನೆ ಆಯಿತು ಅಂತ ಯಾವತ್ತೂ ಕೂಡ ನೆಗೆಟಿವ್. ಮಕ್ಕಳಿಗೆ ಮದುವೆ ಆಗಲಿಲ್ಲ, ಇನ್ನೊಬ್ಬರ ಮಕ್ಕಳಿಗೆ ಅವರಿಗೆ ಈಸಿಯಾಗಿ ಮದುವೆ ಆಯಿತು, ಅಥವಾ ಮಕ್ಕಳಾಯಿತು, ಅಥವಾ ಅವರಿಗೆ ಕೆಲಸ ಸಿಕ್ತು, ಗೌರ್ಮೆಂಟ್ ಕೆಲಸ ಸಿಕ್ತು, ನಮ್ಮ ಮಕ್ಕಳಿಗೆ ಸಿಕ್ಕಿಲ್ಲ, ಅಥವಾ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಕ್ಕಲಿಲ್ಲ, ಇದು ಯಾವುದ್ರ ಬಗ್ಗೆನೂ ನೆಗೆಟಿವ್ ಥಾಟನ್ನು ಕ್ರಿಯೇಟ್ ಮಾಡಬಾರ್ದು. ನಮ್ಮ ಹತ್ರ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಅಥವಾ ಅವರಿಗೆ ಸಿಕ್ಕಿದೆ, ನಮ್ಮ ಹತ್ರ ಇಲ್ಲ, ಆ ಥರ ನೆಗೆಟಿವ್ ಥಾಟ್ಸನ್ನು ಯಾವತ್ತೂ ಕೂಡ ಉಂಟು ಮಾಡಬಾರ್ದು, ನಾವು ಕ್ರಿಯೇಟ್ ಮಾಡಬಾರ್ದು. ಎಲ್ಲ ಥಾಟ್ಸನ್ನು ಕ್ರಿಯೇಟ್ ಮಾಡೋದು ನಾವೇ. ಸೊ ನಾವು ಮಾಡಬಾರ್ದು. ಯಾವಾಗ ಅದನ್ನು ಮಾಡ್ತಾ ಹೋಗ್ತೀವೋ ನಮ್ಮ ಬ್ರೈನ್ ಅದಕ್ಕೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗ್ತಾ ಹೋಗ್ತದೆ. ಯಾವಾಗ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗ್ತಾ ಹೋಗ್ತದೋ ನಮ್ಮ ಬ್ರೈನು, ಹಾಗೆ ನಮ್ಮ ಬಾಡಿ, ಹಾಗೆ ಯೂನಿವರ್ಸ್ ಕೂಡ ನಮಗೆ ಅದೇ ಫಲವನ್ನು ಕೊಡ್ತಾ ಹೋಗ್ತದೆ. ನೆಗೆಟಿವ್ 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 ಅಂತ ಅದೇ ಒಂದು ಅದಕ್ಕೆ ಒಗ್ಗಿ ಹೋಗ್ತದೆ. ಸೊ ನಾವು ಯಾವಾಗ ನಮ್ಮ ಒಂದು ಆರದಲ್ಲಿ ಒಳ್ಳೆಯತನವನ್ನು ಬೆಳೆಸ್ಕೋಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕಂತ ಹೇಳಿದರೆ, ಒಳ್ಳೆಯದರ ಬಗ್ಗೆ ಗಮನ ಇಡಬೇಕು. ಅಂದರೆ ಇವಾಗ ಒಳ್ಳೆ ಮಾತುಗಳನ್ನು ಕೇಳಿದಾಗ ನಮಗೆ ಗೊತ್ತಿಲ್ಲದೇ, ಅರಿವಿಲ್ದೇ ನಮ್ಮ ಒಂದು ಆರದಲ್ಲಿ, ನಮ್ಮ ಬ್ರೈನಲ್ಲಿ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ನಮ್ಮಲ್ಲಿ ಕೆಟ್ಟ ಗುಣಗಳು ಇದ್ದಾಗ ನಾವು ಹೇಗೆ ತೆಗಿಬೇಕಂತ ಹೇಳಿದರೆ, ಈ ಥರ ಒಳ್ಳೆ ವಿಷಯಗಳನ್ನು ಕೇಳಬೇಕು, ಆಲಿಸಬೇಕು, ಅಥವಾ ನೋಡಬೇಕು, ಅಥವಾ ಪಾಸಿಟಿವ್ ವೈಬ್ಸ್ ಎಲ್ಲೆಲ್ಲಿ ಸಿಗ್ತಾ ಇದೆಯೋ, ದೇವಸ್ಥಾನವೋ, ನಿಮ್ಮ ದೇವರ ಮನೆಯೋ, ಅಥವಾ ಮರದ ಬುಡದಲ್ಲಿಯೋ ಎಲ್ಲಾದರೂ ಹೋಗಿ ಅದನ್ನು ನಾವು ಫೀಲ್ ಮಾಡಬೇಕಾಗುತ್ತೆ. ಅದನ್ನು ನಾವು ಆ ಒಂದು ಎನರ್ಜಿಯನ್ನು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಮಾಡಿದಾಗ ನಮ್ಮ ಒಂದು ಆರ ಬಿಲ್ಡ್ ಆಗುತ್ತೆ. ಹಾಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮಗೇನು ಬೇಕು ಅದನ್ನು ಅದು ಪಡೆದುಕೊಳ್ಳುತ್ತಾ ಹೋಗುತ್ತೆ. ಸೊ ಈ ರೀತಿ ಮಾಡಿ ಮುಂದೆ ನಾನು ಸಪ್ತಚಕ್ರಗಳ ಬಗ್ಗೆ, ಆರದ ಬಗ್ಗೆ, ಬ್ರಹ್ಮಾಂಡದ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲಿವರೆಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ಕೆಲವೊಂದು ವೀಡಿಯೋವನ್ನು 21,000 ವ್ಯೂಸ್ ಆಗಿದೆ. 21,000 ಜನ ನೋಡಿದ್ರಿ. ನಮಗೆ ತುಂಬ ಖುಷಿ ಆಗ್ತಿದೆ. ತುಂಬ ಒಂದು ಧನ್ಯವಾದ ತಿಳಿಸ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದವರಿಗೂ ಧನ್ಯವಾದ ತಿಳಿಸ್ತೀನಿ. ಕೆಲವರೆಲ್ಲ ಕಮೆಂಟ್ ನೋಡಿ ನನಗೆ ತುಂಬ ಖುಷಿ ಆಗುತ್ತೆ, ಮೋಟಿವೇಶನ್ ಆಗುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡಿ. ಯಾಕಂತ ಹೇಳಿದರೆ ನಾನು ಹಾಕುವಂಥ ವಿಡಿಯೋಗಳು ಅದು ನನಗೆ ಯೂನಿವರ್ಸ್, ನಾನು ಮೆಡಿಟೇಷನ್ ಮಾಡುವಾಗ ಯಾವುದ್ರ ಬಗ್ಗೆ ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇರಲ್ಲ. ಸೊ ಅದು ನಾನು ಬರಿತಾ ಹೋಗ್ತೀನಿ, ನನಗೆ ಅಥವಾ ಅಂದ್ಕೊಳ್ತಾ ಹೋಗ್ತೀನಿ, ಅದು ನನಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಕೆಲವೊಂದು ವಿಷಯಗಳು ನನಗೆ ಗೊತ್ತಿಲ್ಲದೆ ಇರುವ ಹಾಗೆಯೇ ಅದು ನನಗೆ ಗಮನಕ್ಕೆ ಬರ್ತಾ ಇರುತ್ತೆ. ಸೊ ಆಧ್ಯಾತ್ಮದ ಪವರ್ ಅಷ್ಟೊಂದಿದೆ. ಸೊ ಅದು ನನ್ನ ಕೆಲಸ ಅಲ್ಲ, ಯೂನಿವರ್ಸಿಂದ ನನಗೆ ಸಿಗುವಂಥ ಬೆನಿಫಿಟ್ಟು. ಅದನ್ನು ನೀವು ಕೂಡ ಪಡ್ಕೊಳ್ಳಿ, ನಿಮಗೂ ಅದು ಯೂನಿವರ್ಸ್ ಕನೆಕ್ಟ್ ಆಗಲಿ. ಸೊ ಏನು ಬಯಸ್ತೀನಿ ಅಂತ ಹೇಳಿದರೆ, ಒಳ್ಳೆಯ ವ್ಯಕ್ತಿಗಳ ಒಂದು ಕನೆಕ್ಷನನ್ನು ಮಾಡುವಂಥ. ಸೊ ನೀವೆಲ್ಲ ಯಾರೆಲ್ಲ ಕನೆಕ್ಷನ್ ಆಗಿದ್ದೀರಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ, ನೀವೆಲ್ಲ ಒಳ್ಳೆಯ ವ್ಯಕ್ತಿಗಳು, ಒಳ್ಳೆಯ ಸೋಲ್ಗಳು, ಆತ್ಮಗಳು ಅಂತ ನಾನು ಭಾವಿಸ್ತೀನಿ. ಹಾಗೆ ಕರ್ಮ ಕಳೆದರೆ ಮಾತ್ರ ಒಂದು ಒಳ್ಳೆ ದಾರಿಗೆ, ಒಳ್ಳೆ ಒಂದು ಸ್ಥಳಕ್ಕೆ ಹೋಗಲಿಕ್ಕೆ ಸಾಧ್ಯ, ಅದು ಅವಕಾಶ ಆಗುತ್ತೆ ಅಂತ ಹೇಳ್ತಾರೆ. ಕೆಲವೊಂದು ಕಡೆ, ಕೆಲವೊಂದು ದೇವಸ್ಥಾನಗಳಿಗೆ ಆಗಲಿ, ಪವಿತ್ರ ಸ್ಥಳಗಳಿಗೆ ಆಗಲಿ ಕರ್ಮ ಕಳೆಯದೆ ಅವರಿಗೆ ಹೋಗೋಕ್ಕೆ ಆಗಲ್ಲ. ಎಷ್ಟೇ ವರ್ಷಗಳಾದರೂ ಅದು ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ನೀವು ತಿಳ್ಕೊಳ್ಬೇಕಂತ ಹೇಳಿದರೆ, ಅಥವಾ ನಿಮ್ಮನ್ನೇ ನೀವು ಗಮನಿಸಿ, ಕೆಲವೊಂದು ವಿಷಯಗಳಲ್ಲಿ ಹಾಗೆ ಆಗುತ್ತೆ ಕೂಡ, ಖಂಡಿತ ಇದು. ಸೊ ಹಾಗೆ ನಾನು ಎಲ್ರಿಗೂ ಧನ್ಯವಾದ ತಿಳಿಸ್ತೀನಿ. ಹಾಗೆ ಏನೇ ಇದ್ದರೂ ಅದು ನನಗೆ ಧ್ಯಾನದಿಂದ ಬರುವಂತಹ ಒಂದು ಪವರ್, ಹಾಗೆ ಒಂದು ಮೆಡಿಟೇಷನಲ್ಲಿ ಅಷ್ಟೊಂದು ಪವರ್ ಇದೆ. ಎಲ್ಲರೂ ಧ್ಯಾನ ಮಾಡಿ, ಎಲ್ಲರೂ ಧ್ಯಾನಾಸಕ್ತರಾಗಿ, ಹಾಗೆ ಧ್ಯಾನಕ್ಕೆ ಬಂದವರು ಯಾರು ಕೂಡ ಸೋಲಲ್ಲ. ಎಲ್ಲವನ್ನು ಗೆಲ್ಲೋ ಮನೋಭಾವ ಅವರಿಗೆ ಬರುತ್ತೆ. ಯಾವಾಗ ಅಂತ ಹೇಳಿದರೆ, ಅವರು ಪಾಸಿಟಿವ್ ಅಫರ್ಮೇಷನ್ ಅಥವಾ ಪಾಸಿಟಿವ್ ಥಾಟ್ಸನ್ನು ಬೆಳೆಸ್ಕೊಂಡಾಗ, ಪಾಸಿಟಿವ್ ಗುಣಗಳನ್ನು ಅಥವಾ ಭಾವನೆಗಳನ್ನು ಅಥವಾ ಆಲೋಚನೆಗಳನ್ನು ಬೆಳೆಸ್ಕೊಂಡಾಗ ಮಾತ್ರ ಇದು ಸಾಧ್ಯ. ನಾವೇನು ಕೇಳ್ತೀವೋ ಅದನ್ನು ಯೂನಿವರ್ಸ್ ಕೊಡೋದು. ನಾವು ಒಳ್ಳೆಯದನ್ನು ಕೇಳಿದರೆ ಒಳ್ಳೆಯದನ್ನೇ ಕೊಡುತ್ತೆ, ಕೆಟ್ಟದನ್ನು ಕೇಳಿದರೆ ಕೆಟ್ಟದನ್ನೇ ಕೊಡುತ್ತೆ. ಹಾಗೆ ಅಂತಿಮವಾಗಿ ನಾವೇನು ಕೊಂಡೋಗ್ತೀವಿ ಅದು ನಮ್ಮ ಲೆಕ್ಕದಲ್ಲಿ ಇರುತ್ತೆ. ನಾವೇನು ಇಲ್ಲಿ ಬಿಟ್ಟು ಹೋಗ್ತೀವೋ ಅದು ನಮ್ಮ ಲೆಕ್ಕದಲ್ಲಿ ಇರಲ್ಲ. ಅಂದರೆ ನಮ್ಮ ಪುಣ್ಯಗಳು ಮಾತ್ರ, ನಾವೇನು ಪಡ್ಕೊಂಡಿದ್ದೀವೋ, ನಾವೇನು ಮುಂದಿನ ಜನ್ಮಕ್ಕೆ ಕೊಂಡೋಗ್ತೀವಿ ಅಂತ ಹೇಳಿದರೆ, ನಮ್ಮ ಒಂದು ಆಧ್ಯಾತ್ಮದ ದಾರಿಯನ್ನು ಮಾತ್ರ ನಾವೇನು ಇನ್ನೊಬ್ಬರಿಗೆ ಕೊಟ್ಟು ಬಿಟ್ಟು ಹೋಗ್ತೀವೋ ಅದು ಇಲ್ಲೇ ಇರುತ್ತೆ. ಅದರ ಒಂದು ಪುಣ್ಯದ ಫಲ ಮಾತ್ರ ನಾವು ಕೊಂಡೋಗ್ತೀವಿ. ಹಾಗೆ ನಮ್ಮ ಅದು ಬ್ಯಾಂಕ್ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಹಾಗೆ ಗುರು ಆರಾಧನೆ ಅಂತ ಹೇಳಿದರೆ, ಗುರುವಿಗೆ ನಮನ ಅಂತ ಹೇಳಿದರೆ, ಭಕ್ತಿ ಭಾವದಿಂದ ಒಂದು ದಿನ ಆರಾಧನೆ ಮಾಡಿ ಮತ್ತೆ ಬಿಡೋದಲ್ಲ. ನಮ್ಮ ಮನಸ್ಸಿನಲ್ಲಿ ಪ್ರತಿಯೊಂದು ಆಚಾರ ವಿಚಾರದಲ್ಲಿ ಸತ್ಕರ್ಮಗಳನ್ನು ಮಾಡ್ತಾ, ಒಳ್ಳೆಯದನ್ನೇ ಪರಿಪಾಲನೆ ಮಾಡ್ತಾ ನಾವು ಒಳ್ಳೆಯ ವ್ಯಕ್ತಿಗಳಾಗಲಿಕ್ಕೆ ಹೊರಡಬೇಕು. ಒಳ್ಳೆಯ ವ್ಯಕ್ತಿಗಳಾಗಬೇಕು ಕೂಡ. ಹಾಗೆ ಇನ್ನೊಬ್ಬರನ್ನು ಒಳ್ಳೆಯ ವ್ಯಕ್ತಿಗಳಾಗಿ ನೋಡಬೇಕು ಅಂತ ಆಸೆ ಇರಬೇಕು. ಇನ್ನೊಬ್ಬರನ್ನು ಬಲಾತ್ಕಾರವಾಗಿ ಚೇಂಜ್ ಮಾಡೋದಲ್ಲ, ಇನ್ನೊಬ್ಬರಿಗೆ ತಿಳಿಸ್ಬೇಕು. ಅವರಿಗೆ ಇಷ್ಟ ಆದರೆ ಅವರು
ಮನಪರಿವರ್ತನೆ ಆಗ್ತದೆ. ಅವರಿಗೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಅರ್ಥ ಆಗುವವರೆಗೂ ಅವರು ಹಾಗೆ ಇರ್ತಾರೆ. ಸೊ ಬದಲಾಗ್ತಾರೆ ಕೂಡ. ಸತ್ಯ ಯಾವತ್ತೂ ಕೂಡ ಕಹಿ ಇರ್ತದೆ, ಹಾಗೆ ಸತ್ಯವೇ ಅಂತಿಮ. ಸುಳ್ಳಿಗೆ ಸ್ವಲ್ಪ ಸಮಯ, ಅದು ಸುಳ್ಳು ನೀರಿನ ಗುಳ್ಳೆ ಥರ ಹೋಗುತ್ತದು. ಸತ್ಯ ಯಾವತ್ತೂ ಕೂಡ ಸ್ಟ್ರಾಂಗ್ ಆಗಿರ್ತದೆ. ಯಾವತ್ತೂ ಸತ್ಯವಂತರಾಗಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.